ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರ ಇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ಯಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವಾ. ಯುಗದಿಂದ ಯುಗದ ಬದಲಾವಣೆಗೆ ಒಂದು ಸಣ್ಣ ಕಾರಣ, ಅದು ಬಹಳ ದೊಡ್ಡದಾಗಿ ಇರಲ್ಲ. ಯುಗದಿಂದ ಯುಗದ ಬದಲಾವಣೆ ಬಹಳ ಸರಳವಾಗಿ ನಡೆದು ಹೋಗುತ್ತೆ. ಕಲಿಯುಗ ಮುಗಿದು ಕೃತಯುಗ ಶುರು ಆಗುವುದು ಹೇಗೆ ಅಂತ ಭಾಗವತ ಹೇಳಿದೆ. ಕಲ್ಕಿ ನಾಮಕ ಪರಮಾತ್ಮನ ಮೈಯ ಪರಿಮಳದಿಂದ ಪರಿಸರದಿಂದ ದುರ್ಜನರಾಗಿದ್ದ ಸಜ್ಜನರೆಲ್ಲ ಮತ್ತೆ ಸಜ್ಜನರಾಗಿ ಹೋಗ್ತಾರೆ ಅಂತಂದರು. ಈ ರೀತಿ ಬಹಳ ಸಣ್ಣ ಬದಲಾವಣೆ. ಮನ್ವಂತರದಿಂದ ಮನ್ವಂತರಕ್ಕೆ ಒಂದು ದೊಡ್ಡ ಬದಲಾವಣೆ ಕಾಣುತ್ತೆ. ಆಮೇಲೆ ಮನ್ವಂತರದಿಂದ ಮನ್ವಂತರಕ್ಕೆ ಆ ರೀತಿ ದೊಡ್ಡ ಬದಲಾವಣೆ ಕಾಣುತ್ತೆ. ದೊಡ್ಡ ಪ್ರಳಯ ಅಂತೂ ಬ್ರಹ್ಮದೇವರ ಆಯುಷ್ಯ ಮುಗಿಯೋದು ಅಂತ ಇದೆಯಲ್ಲ, ಅದು ಬಹಳ ದೊಡ್ಡ ಪ್ರಳಯ, ಮಹಾಪ್ರಳಯ ಅಂತ ಕರೀತಾರೆ ಅದನ್ನು. ಪ್ರಳಯ ಅಂತ ಹೇಳಿದ್ರೆ, ಲಯ ಅಂದರೆ ಲಿಂಗ್ ಶ್ಲೇಷಣೆ ಅಂತ ಧಾತು, ಉಡುಗಿ ಹೋಗೋದು ಅಂತ ಕನ್ನಡದಲ್ಲಿ ಹೇಳುತ್ತಾರೆ. ಪ್ರಳಯ ಅಂದರೆ ಉಡುಗಿ ಹೋಗೋದು, ಶಕ್ತಿ ಉಡುಗಿ ಹೋಯಿತು ಅಂತ ನಾವು ಒಂದು ಪ್ರಯೋಗ ಮಾಡ್ತೇವೆ. ಧ್ವನಿ ಉಡುಗಿ ಹೋಯಿತು ಅಂತ ಅಂದರೆ ಕಣ್ಮರೆಯ ಆಯಿತು ಅಂತ. ಹಾಗೆ ಪ್ರಳಯ ಅಂದರೆ ಉಡುಗಿ ಹೋಗೋದು ಅಂತ. ಉಡುಗಿ ಹೋಗೋದು ಹೇಳಿದರೆ ಕಾರ್ಯ ಕಾರಣದಲ್ಲಿ ಹೋಗಿ ಸೇರಿಕೊಳ್ಳೋದು, ಕಾರಣ ಡಿಸ್ಪರ್ಸ್ ಆಗೋದು, ಅದನ್ನೇ ಪ್ರಳಯ ಅಂತ ಕರೆಯೋದು. ಪರಮಾಣು ಸಂಘಾತ ಅಂತ ಏನಿದೆ ಅದೆಲ್ಲವೂ ಪೂರ ಬೇರೆ ಬೇರೆ ಕಡೆ ಚಲ್ಲಾಪಿಲ್ಲಿಯಾಗಿ ಹೋಗೋದೇನಿದೆ ಅದನ್ನು ಪ್ರಳಯ ಅಂತ ಕರೆಯೋದು. ಯಾವಾಗ ಪರಮಾಣು ಒಟ್ಟಿಗೆ ಆಗುವುದಿಲ್ಲವೋ ಆವಾಗ ಯಾವ ಪದಾರ್ಥವೂ ಇರೋಲ್ಲ. ಯಾವ ಪದಾರ್ಥ ಇರುತ್ತೆ? ಯಾವ ಪದಾರ್ಥವೂ ಇರೋದಿಲ್ಲ. ಯಾವ ಪದಾರ್ಥದ ಪ್ರೊಡಕ್ಷನ್ನೂ ಇರೋದಿಲ್ಲ. ಯಾಕೆಂದರೆ ಸ್ಥೂಲ ಆಗಲಿಕ್ಕೆ ಏನು ಬೇಕೋ ಅದು ಯಾವುದೂ ಇರೋದಿಲ್ಲ. ಅದನ್ನು ಭಾಗವತ ನಿರೂಪಣೆ ಮಾಡಿದೆ ಈ ಹಿಂದೆ. ಸರಿ, ಆ ಲೆವೆಲ್ಗೆ ಬರಬೇಕಾದ್ರೆ ಇಲ್ಲಿ ಪ್ರಾಕೃತಿಕವಾದ ಮಟ್ಟದಲ್ಲಿ ಅನೇಕ ಬದಲಾವಣೆಗಳಾಗಬೇಕು. ಅದನ್ನು 11ನೇ ಸ್ಕಂಧದಲ್ಲಿ ನಾವು ನೋಡಿದ್ದೇವೆ. ಪರ್ಜನ್ಯ ಶತವರ್ಷಾಣಿ ಭೂಮೌ ರಾಜನ್ನ ವರ್ಷತಿ. 100 ವರ್ಷಗಳ ಕಾಲ ಮಳೆ ಆಗೋದಿಲ್ಲ. ಪ್ರಜೆಗಳೆಲ್ಲ ತಥೋ ತದಾ ನಿರನ್ನೇ ಹ್ಯನ್ಯೋನ್ಯಂ ಭಕ್ಷಮಾಣ ಕ್ಷುಧಾರ್ಧಿತಾ. ಅನ್ನದ ಹುಟ್ಟೇ ಇಲ್ಲ, ಎಲ್ಲರೂ ಕೂಡ ಪರಸ್ಪರ ತಿಂದುಕೊಳ್ಳುತ್ತಾರೆ. ಈ ಕಾಲದ ಉಪದ್ರವಕ್ಕೆ ಒಳಗಾಗಿ ಅನೇಕ ಜನ ಕಣ್ಮರೆಯಾಗ್ತಾರೆ. ಸಾಮುದ್ರಂ ದೈಹಿಕಂ ಭೌಮಂ ರಸಂ ಸಾಂವರ್ತಕೋ ರವಿಹಿ. ಸೂರ್ಯ ಉಗ್ರನಾಗಿ ಎಲ್ಲವನ್ನ ಕಬಳಿಸಿ ಬಿಡುತ್ತಾನೆ, ಹೀರಿ ಬಿಡುತ್ತಾನೆ. ಆ ರಸ ಅಂತನ್ನೋದು 3 ರೀತಿ ಅಂತ
ಹೇಳುತ್ತೆ. ಒಂದು ಸಮುದ್ರದಲ್ಲಿರತಕ್ಕಂತಹ ರಸ, ಆ ಸಮುದ್ರದಲ್ಲಿರುವ ರಸವೇ ನದಿ ಮೊದಲಾದವುಗಳಲ್ಲಿ ಕಾಣಿಸಿಕೊಳ್ಳುವುದು, ಆ ನೀರನ್ನು ಕುಡಿದಿದ್ದರಿಂದಾಗಿ ದೇಹದಲ್ಲಿ ಕಾಣಿಸಿಕೊಳ್ಳತಕ್ಕಂಥದ್ದು, ಆಮೇಲೆ ಭೂಮಿಯಲ್ಲಿ ಸಹಜವಾಗಿ ಇರುವಂತಹ ರಸ. ಈ 3 ತರಹದ ರಸ ಏನಿದೆ, ಆ 3 ತರಹದ ರಸವನ್ನು ನೇಸರ ಕುಡಿದು ಬಿಡ್ತಾನೆ. ಅಲ್ಲಿಗೆ ಯಾವುದು ಉಳಿಯೋದಿಲ್ಲ. ರಶ್ಮಿಭಿಪ್ಪಿಬತೆ ಘೋರೈಃ ಸರ್ವಂ ನೈವ ವಿಮುಂಚತಿ ತತಃ ಸಾಂವರ್ತಕೋ ವಹ್ನಿಃ ಸಂಕರ್ಷಣ ಮುಖೋತ್ಥಿತಃ. ಘೋರವಾದ ಕಿರಣಗಳಿಂದ ಎಲ್ಲವನ್ನ ಹೀರಿಬಿಡ್ತಾನೆ. ತತಃ ಸಾಂವರ್ತಕೋ ವಹ್ನಿಃ ಸಂಕರ್ಷಣ ಮುಖೋತ್ಥಿತಃ. ಆ ತರಹ ಇಡೀ ರಸವನ್ನು ಹೀರಿಬಿಡ್ತಾನೆ. ಸಾಮಾನ್ಯವಾಗಿ ಒಂದು ಬೆಂಕಿ ಉರಿಬೇಕು ಅಂತಂದರೆ ರಸ ಇರಲೇಬೇಕು. ಕೆಮಿಕಲ್ ರಿಯಾಕ್ಷನ್ ಆದರೂ ಇರಬೇಕು ಅಂತಾದರೆ ಅಲ್ಲೊಂದು ಸ್ವಲ್ಪ ರಸ ಇರಬೇಕು. ಆದರೆ ಸಂಕರ್ಷಣನೆಂಬ ಬೆಂಕಿ ಯಾವುದರ ಅಗತ್ಯವೂ ಇಲ್ಲದೆ ಉರಿತಾ ಇದೆ. ಅದು ಸಾಂವರ್ತಕ ವಹ್ನಿ ಅಂತ ಕರೀತಾರೆ. ದಹತ್ಯನಿಲವೇಗೋತ್ಥಃ ಶೂನ್ಯಾನ್ ಭೂವಿವರಾನಥ ಉಪರಯಧ ಸಮಂತಾಚ್ಚ ಶಿಖಾಭಿಃ ವಹ್ನಿ ಸೂರ್ಯಯೋಹೋ. ಯಾವ ಪರಿ ಉರಿತ ಅದು ಅಂತಂದರೆ ಎಲ್ಲವೂ ಕಣ್ಮರೆಯಾಗಿ ಹೋಗ್ತದೆ, ಯಾವುದೂ ಉಳಿಯೋಲ್ಲ. ಪರಸ್ಸಾಂವರ್ತಕೋ ವಾತಿ ಧೂಮ್ರಂ ಖಂ ರಜಸಾವೃತಂ. ಆಕಾಶ ಮತ್ತು ಭೂಮಿ ನಡುವೆ ವ್ಯತ್ಯಾಸ ಏನು ಅಂದರೆ, ಆಕಾಶದಲ್ಲಿ ಪರಮಾಣುಗಳು ದೂರ ದೂರ ಇರ್ತವೆ ಅಂತಲೇ ಅದನ್ನು ಆಕಾಶ ಅಂತ ಕರೆಯೋದು. ಆ ಪರಮಾಣುಗಳು ಭೂಮಿಯಲ್ಲಿಯೂ ದೂರ ದೂರ ಆಗಲಿಕ್ಕೆ ಶುರು ಮಾಡಿದ್ರೆ ಆಕಾಶಕ್ಕೂ ಭೂಮಿಗೂ ವ್ಯತ್ಯಾಸ ಏನು? ಶತವರ್ಷಾಣಿ ವರ್ಷಂತಿ ನದಂತಿರಭಸಸ್ವರೈ ತತ ಏಕೋದಕಂ ವಿಶ್ವಂ ಬ್ರಹ್ಮಾಂಡ ವಿವರಾಂತರಂ. 100 ವರ್ಷಗಳ ಕಾಲ ನಿರಂತರವಾಗಿ ಭೌತಿಕವಾದ ಮಳೆ ಬೀಳುತ್ತೆ. ಭೌತಿಕವಾದ ಮಳೆ ಬಿದ್ದು ಈ ಭೌತಿಕವಾದ ಜಲ ಎಲ್ಲ ಕಡೆ ಇರುತ್ತೆ. 100 ವರ್ಷ ಗಾಳಿಯಿಂದ ಒಣಗುತ್ತೆ, ಬಿಸಿಲಿನಿಂದ ಕಂಗೆಡುತ್ತೆ, 100 ವರ್ಷ ನೀರು ತುಂಬುತ್ತೆ. ಶತವರ್ಷಾಣಿ ವರ್ಷಂತಿ ತಥೋ ಭೂಮೇರ್ಗಂಧಗುಣಂ ಗ್ರಸಂತ್ಯಾಪ ಉಪಪ್ಲವೇ. ಭೂಮಿಯ ಗಂಧ ಅಂತನ್ನುವ ಗುಣ ಕಣ್ಮರೆಯಾಗತ್ತೆ. ಭೂಮಿಯಲ್ಲಿರುವ ಎಲ್ಲ ಗಂಧ ಅನ್ನುವ ಗುಣ ಉಡುಗಿ ಹೋಗ್ತದೆ. ತಥೋ ಮೇಘಕುಲಾನ್ಯಂಗ ಚಿತ್ರವರ್ಣ್ಯಾನ್ಯನೇಕಜಃ ಗ್ರಸ್ತಗಂಧಾತು ಪೃಥಿವೀ ಪ್ರಳಯತ್ವಾಯ ಕಲ್ಪತೆ. ಭೂಮಿಯಲ್ಲಿರುವ ಸಾರ ಅಂತಂದರೆ ಗಂಧ. ಗಂಧ ಇಲ್ಲ ಅಂತ ಆದರೆ ಭೂಮಿ ಇಲ್ಲ ಅಂತ ಅರ್ಥ. ತಾರ್ಕಿಕರು ಈ ಭಾರತದಲ್ಲಿ ಬಂದವರು ಅವರು ಹೇಳ್ತಾ ಇದ್ರು, ನೀರಿನ ಪರಮಾಣುಗಳು ಬೇರೆ, ಭೂಮಿಯ ಪರಮಾಣುಗಳು ಬೇರೆ, ಬೆಂಕಿಯ ಪರಮಾಣುಗಳು ಬೇರೆ, ಗಾಳಿಯ ಪರಮಾಣು ಬೇರೆ ಅಂತ. ಅವರಿಗೆ ಇನ್ನೊಂದು ಸ್ವಲ್ಪ ಶಿಕ್ಷಣ ಆಗಬೇಕಿತ್ತು. ಏನು ಮಾಡೋದು? ಮಧ್ಯದಲ್ಲಿ ಅವರ ದಾರಿ ತಿರುವನ್ನು ಪಡೆಯಿತು. ಅದರಿಂದಾಗಿ ಅವ್ರಿಗೇನು ಗೊತ್ತಾಗಲಿಲ್ಲ. ಆದರೆ ಮಧ್ವಾಚಾರ್ಯರು ಮತ್ತು ವಿಜ್ಞಾನಿಗಳದ್ದು ಈ ವಿಚಾರದಲ್ಲಿ ಐಕಕಂಠ್ಯ. ಇರೋದು ಒಂದೇ ಪರಮಾಣು, ಭೂತ ಸೂಕ್ಷ್ಮದ ವಿನ್ಯಾಸದಿಂದ ಬೇರೆ 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 ಭೂತವಾಗಿ ಪರಿಣಾಮವನ್ನು ಹೊಂದುತ್ತೆ ಅಂತ ಅಷ್ಟೇ. ಇರೋದು ಒಂದೇ ಪರಮಾಣು ಅಂದರೆ ಒಂದೇ ಜಾತಿಯ ಪರಮಾಣು ಅಂತ ಅರ್ಥ. ಅದರಿಂದಾಗಿ ಭೂಮಿ ಕಣ್ಮರೆಯಾಗೋದು ಅಂತಂದರೆ ಭೂಮಿಯಲ್ಲಿ ಇರುವ ಗಂಧ ಅನ್ನುವ ಗುಣ ಕಣ್ಮರೆಯಾಗತ್ತೆ. ಗಂಧ ಅನ್ನುವ ಗುಣ ಕಣ್ಮರೆಯಾಗುವಾಗ ಅದಕ್ಕೆ ಕಾರಣ ಏನು ಕಣ್ಮರೆಯಾಗಲಿಕ್ಕೆ ಅಂತಂದರೆ, ಈ ಪರಮಾಣುಗಳು ದೂರ ದೂರ ಹೋಗ್ತವೆ. ಯಾವತ್ತೂ ಒಟ್ಟಾಗಿರುವಂತಹ ಒಂದು ವಿನ್ಯಾಸ ಸಮಯವೇ ಇರೋದಿಲ್ಲ. ಅಪಾಂ ರಸಮಥೋ ತೇಜೋ ವಿಲೀಯಂತೆ ಥನೀರತಾ ಗ್ರಸತೆ ತೇಜಸೋ ರೂಪಂ ವಾಯುಸ್ತದ್ರಹಿತಂ ತದಾ. ಯಾವಾಗ ಭೂಮಿ ಗಂಧಗುಣವನ್ನು ಕಳೆದುಕೊಳ್ಳುತ್ತೆ,
ಆವಾಗ ನೀರು ಕೂಡ ರಸ ಅಂತನ್ನುವ ಗುಣವನ್ನು ಕಳೆದುಕೊಳ್ಳುತ್ತೆ. ಆಗ ನೀರಸ ಆಗತ್ತೆ, ರಸವೇ ಇಲ್ಲ. ರಸ ಇಲ್ಲ ಅಂತಾದಾಗ ಅಗ್ನಿಗೇನು ಕೆಲಸ? ತನ್ನ ರೂಪವನ್ನು ಮರೆ ಮಾಡಿಕೊಳ್ಳುತ್ತೆ, ರೂಪ ಇಲ್ಲ ಅಲ್ಲಿ. ಲೀಯತೆ ಚಾನಿಲೇ ತೇಜೋ ವಾಯೋಖಂ ಗ್ರಸತೆ ಗುಣಂ. ಗಾಳಿ ಆಕಾಶದಲ್ಲಿ ಲಯ ಹೊಂದಬೇಕು, ಬೆಂಕಿ ಆಕಾಶದಲ್ಲಿ ಗಾಳಿಯಲ್ಲಿ ಲಯ ಹೊಂದಬೇಕು. ಸವೈ ವಿಶತಿ ಖಂ ರಾಜನ್ ತತಶ್ಚ ನಭಸೋ ಗುಣಂ. ಸವೈ ವಿಶತಿ, ಎಲ್ಲವೂ ಆಕಾಶದಲ್ಲಿ ನೆಲೆಗೊಳ್ಳುತ್ತೆ. ನ ತಸ್ಯ ಕಾಲಾವಯವೈಃ ಪರಿಮಾಣಾದಯೋ ಗುಣಾಃ ಅನಾದ್ಯನಂತಮವ್ಯಕ್ತಂ ನಿತ್ಯಂ ಕಾರಣಮವ್ಯಯಂ. ಯಾವಾಗ ಹೀಗೆ ಆಗುತ್ತೆ ಆವಾಗ ಪರಿಮಾಣ ಅನ್ನುವ ಗುಣ, ಅಳತೆ ಅನ್ನುವ ಗುಣವೇ ಇಲ್ಲ ಆಗಿಬಿಡುತ್ತೆ. ಪರಿಣಾಮವೇ ಇಲ್ಲ, ಪರಿಮಾಣ ಇಲ್ಲ. ಪರಿಣಾಮವೂ ಇಲ್ಲ, ಪರಿಮಾಣವೂ ಇಲ್ಲ. ಅಳತೆ ಅಂತ ಒಂದು ಆಗಬೇಕಲ್ಲ. ಆ ಅಳತೆ ಇಷ್ಟು ಉದ್ದ, ಇಷ್ಟು ಅಗಲ, ಅದಕ್ಕೆ ಪರಮಾಣುಗಳು ಸೇರಿಕೊಳ್ಳೋದು ಇತ್ಯಾದಿಗಳು ಯಾವುದೂ ಇರಲ್ಲ. ಮಹಾನ್ ಗ್ರಸತ್ಯಹಂಕಾರಂ ಗುಣಾಸತ್ವಾದಯಶ್ಚತಂ ಗ್ರಸತೆ ವ್ಯಾಕೃತಂ ಬೀಜಂ ಏವಂ ಕಾಲೇನ ಚೋದಿತಂ. ಈ ರೀತಿ ಕಾಲದ ಪ್ರಚೋದನೆಗೆ ಒಳಗಾಗಿ ಎಲ್ಲವೂ ಅವ್ಯವಸ್ಥಿತ ಆಗತ್ತೆ. ಅಹಂಕಾರ ತತ್ವ ಕೆಲಸ ಮಾಡೋದು ನಿಲ್ಲಿಸತ್ತೆ. ದೇಹ ಇಲ್ಲ ಅಂದಾಗ ದೇಹವೇ ನಾನು ಅನ್ನುವ ಅಭಿಮಾನ ಯಾರು ಕೊಡೋದು? ಮಹತ್ತತ್ವ ಕೆಲಸ ಮಾಡೋದು ನಿಲ್ಲಿಸತ್ತೆ. ಈ ಬ್ರಹ್ಮಾಂಡದಲ್ಲಿ ನಾನು ಅಂತನ್ನುವ ಪ್ರಜ್ಞೆ ಯಾರು ಕೊಡೋದು? ಯಾಕೆಂದರೆ ಜೀವರಿಗೆ ಸ್ವರೂಪ ನಿಯಾಮಕರಾಗಿ ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ದೇಹದ ಒಳಗಡೆ ಇರುವ ಸ್ವರೂಪವನ್ನು ನಿಯಂತ್ರಣ ಮಾಡುವ ಕೆಲಸ ಬ್ರಹ್ಮದೇವರಿಗಿಲ್ಲ ಆಗತ್ತೆ. ನ ಯತ್ರ ವಾಚೋ ನ ಮನೋ ನ ಸತ್ವಂ ತಮೋರಜೋ ವಾ ಮಹದಾದಯೋತೌ ನ ಪ್ರಾಣ ಬುದ್ಧೀಂದ್ರಿಯ ದೇವತಾವ ನ ಸನ್ನಿವೇಶ ಖಲು ಲೋಕಕಲ್ಪ. ಒಟ್ಟಾರೆ ಹೇಳೋದು ಅಂತಂದರೆ ಒಂದು ಸ್ಟ್ರಕ್ಚರೇ ಇಲ್ಲ. ಅದನ್ನು ಹೇಳ್ತಾರೆ, ನ ಸನ್ನಿವೇಶ ಖಲು ಲೋಕಕಲ್ಪ. ಲೋಕ ಆಗುವುದಕ್ಕೆ ಮೊದಲು ಒಂದು ಸನ್ನಿವೇಶ, ಸ್ಟ್ರಕ್ಚರ್, ಆ ಸ್ಟ್ರಕ್ಚರೇ ಇಲ್ಲ ಆಗಿಬಿಡುತ್ತೆ. ನ ಸ್ವಪ್ನ ಜಾಗ್ರತ್ ನ ಚ ತತ್ ಸುಷುಪ್ತಂ. ಪ್ರಳಯದಲ್ಲಿರುವ ಜೀವರ ಅವಸ್ಥೆ ಯಾವುದು? ಎಚ್ಚರವೋ, ಕನಸೋ, ನಿದ್ರೆಯೋ, ಏನದು? ಯಾವ ಅವಸ್ಥೆಯೂ ಇಲ್ಲ. ನಖಂ ಜಲಂ ಭೂರನಿಲೋಗ್ನಿರರ್ಕಃ ನ ಸಸುಪ್ತವತ್ ಶೂನ್ಯವದ ಪ್ರತರ್ಕ್ಯಂ ತನ್ಮೂಲಭೂತಂ ಪದಮಾಮನಂತಿ. ಈ ತರಹದ ಯಾವ ಆಕ್ಟಿವಿಟಿಯೂ ಇಲ್ಲದ ದೇವರು ಮಾತ್ರ ಇರುವ ಒಂದು ವಿಚಿತ್ರವಾದ ಸನ್ನಿವೇಶ ಅದು ಬರುತ್ತೆ. ಲಯ ಪ್ರಾಕೃತಿಕೋ ಹೇತಃ ಪುರುಷ ವ್ಯಕ್ತಯೋರ್ಯದ ಶಕ್ತಯ ಸಂಪ್ರಳೀಯಂತೆ ವಿವಶಃ ಕಾಲ ವಿದ್ರುತಾಃ. ಇದೇ ಪ್ರಳಯವನ್ನು ಇನ್ನೊಂದು ರೀತಿಯಿಂದ ಹೇಳೋದು ಅಂತಾದರೆ, ಪ್ರಕೃತಿಯ ಎಲ್ಲ ಪದಾರ್ಥಗಳು ಸಂಘಾತವನ್ನು ಕಳೆದುಕೊಂಡಾಗ ಏನೂ ಉಳಿಯೋದಿಲ್ಲ. ಏನು ಉಳಿಯೋದಿಲ್ಲ ಅಂದರೆ ಶಕ್ತಯ ಸಂಪ್ರಲೀಯಂತೆ, ಯಾವುದೇ ಪದಾರ್ಥದ ಶಕ್ತಿಗಳು ಕಣ್ಮರೆಯಾಗ್ತವೆ. ನೋಡಿ, ಶಕ್ತಯ ಸಂಪ್ರಲೀಯಂತೆ. ಶಕ್ತಯ ಅಂತಂದರೆ ಜಡಗತವಾದ ಗುಣವೂ ಹೌದು, ಚೇತನಗತವಾದ ಗುಣವೂ ಹೌದು. ಯಾವುದೇ ಗುಣ ತನ್ನ ಒಳಗಡೆ ಸೇರಿಕೊಳ್ಳುತ್ತೆ, ತನ್ನ ಪದಾರ್ಥದ ಒಳಗಡೆ ಸೇರಿಕೊಳ್ಳುತ್ತೆ, ಅಭಿವ್ಯಕ್ತ ಆಗುವುದಿಲ್ಲ. ಅದನ್ನೇ ಪ್ರಳಯ ಅಂತ ಕರೀತಾರೆ. ಬುದ್ಧೀಂದ್ರಿಯಾರ್ಥರೂಪೇಣ ಜ್ಞಾನಂ ಭಾತಿ ತದಾಶ್ರಯಂ ಅನ್ವಯ ವ್ಯತಿರೇಕಾಭ್ಯಾಂ
ಆದ್ಯಂತವದ ವಸ್ತು ಯತ್. ಬುದ್ಧಿ ಮತ್ತು ಇಂದ್ರಿಯ ಅವುಗಳಿಗೆ ವಿಷಯ ಇವು ಮೂರು ಇರಬೇಕು. ಒಂದು ಸರಿಯೋ ತಪ್ಪೋ ಅಂತ ತೀರ್ಮಾನ ಮಾಡುವಂತಹ ಬುದ್ಧಿ. ಆ ಬುದ್ಧಿ ಏನು ಮಾಡುತ್ತೆ? ಇಂದ್ರಿಯದ ಮೂಲಕ ವಸ್ತುವನ್ನು ಗುರುತಿಸುತ್ತೆ. ಕೇವಲ ಬುದ್ಧಿ ಆಕಾಶದಲ್ಲೇನು ತೇಲಾಡ್ತಾ ಇರಲ್ವಲ್ಲ. ಈ ಮೂರೂ ಇಲ್ಲದ ಪರಿಸ್ಥಿತಿಯನ್ನೇ ಪ್ರಳಯ ಅಂತ ಕರೀತಾರೆ ಅಷ್ಟೆ. ಬುದ್ಧೀಂದ್ರಿ ದೀಪಶ್ಚಕ್ಷುಸ್ತಥಾ ರೂಪಂ ಜ್ಯೋತಿಷೋ ನ ಪೃಥಕ್ ಭವೇತ್ ಏವಂ ದೀಕ್ಷಾನಿ ಮಾತ್ರಾಶ್ಚ ನಶ್ಚಿರಪ್ಯುತಮಾರುತಾತ್. ಇದನ್ನೇ ಇನ್ನೊಂದು ರೀತಿಯಿಂದ ಹೇಳೋದಾದರೆ, ಇದೆಲ್ಲ ಪ್ರಳಯದ ಬೇರೆ 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 ವ್ಯಾಖ್ಯಾನಗಳು. ಆ ಬೇರೆ ಬೇರೆ ವ್ಯಾಖ್ಯಾನಗಳು ನೋಡಿ ಹೇಳ್ತಾರೆ, ದೀಪ, ಕಣ್ಣು, ಆಮೇಲೆ ಬೆಳಕು, ಇವು ಮೂರು ಬೇರೆ ಬೇರೆ ಆಗಿಲ್ಲದೆ ಹೋದರೆ ಅದನ್ನು ಏನಂತ ಕರೀತಾರೆ? ಪ್ರಳಯ ಅಂತ ಕರೀತಾರೆ. ಇವು ಬೇರೆ ಬೇರೆ ಡಿಸೈನಿನಲ್ಲಿ ಇದ್ದರೆ ಅದನ್ನು ಸೃಷ್ಟಿ ಅಂತ ಕರೀತಾರೆ ಅಂತಂದರು. ದೀಪ ಚಕ್ಷು ತಥಾ ರೂಪಂ ಜ್ಯೋತಿಷೋ ನ ಪೃಥಕ್ ಭವೇತ್. ತೋರಿಸುವಂತಹ ದೀಪ, ಕಾಣುವಂತಹ ಕಣ್ಣು, ತೋರುವಂತಹ ರೂಪ, ಇದು ಬೆಳಕಿನ ಒಳಗಡೆಯೇ ಇದ್ದರೆ, ಬೆಳಕಿನ ಒಳಗಡೆ ಇದು ಉಡುಗಿ ಹೋದರೆ ಅದನ್ನು ಪ್ರಳಯ ಅಂತ ಕರೀತಾರೆ ಅಂತ ಬಹಳ ಸೊಗಸಾದ ವಿವರಣೆ 12ನೆಯ ಸ್ಕಂಧದಲ್ಲಿ ಇರುವಂಥದ್ದು. ಏವಂ ದೀಕ್ಷಾನಿ ಮಾತ್ರಾಶ್ಚ ನಶ್ಚಿರಪ್ಯುತಮಾರುತಾತ್. ಏವಂ ಹೀಗೆ, ಖಾನಿ ಇಂದ್ರಿಯಗಳು, ಆಮೇಲೆ ಇಂದ್ರಿಯವನ್ನು ಹೇಳುವಂತಹ ವಿಷಯಗಳು, ಇಂದ್ರಿಯ ಮತ್ತು ಮಾತ್ರೆಗಳು, ಅತ್ಯಂತ ಸೂಕ್ಷ್ಮವಾದ ಪದಾರ್ಥಗಳು, ಇವು ಮೂರು ಇಲ್ಲದೆ ಒಟ್ಟಿಗೆ ಇದ್ದರೆ, ಇವು ಮೂರು ಬಿಡಿಬಿಡಿಯಾಗಿಲ್ಲದಿದ್ದರೆ ಅದನ್ನು ಪ್ರಳಯ ಅಂತ ಕರೀತಾರೆ. ಬುದ್ಧೇರ್ಜಾಗರಣಂ ಸ್ವಪ್ನಃ ಸುಷುಪ್ತಿ ಇತಿ ಚೋಚ್ಯತೆ ಮಾಯಾ ಮಾತ್ರಮಿದಂ ರಾಜನ್ ನಾನಾತ್ವಂ ಪ್ರತ್ಯಗಾತ್ಮನಿ. ಬುದ್ಧಿ ಎಚ್ಚರಿಕೆ, ಬುದ್ಧಿಯ ಎಚ್ಚರಿಕೆ ಏನಿದೆ ಅದು ಜಾಗೃತ ಅವಸ್ಥೆ. ಬುದ್ಧಿ ತಟಸ್ಥವಾಗಿದ್ದರೆ ಅದು ಸುಷುಪ್ತಿ. ಒಳಗಡೆ ಬುದ್ಧಿ ಏನೇನನ್ನೋ ಕಂಡ್ರೆ, ಹೊರಗಡೆ ಇಲ್ಲದೆ ಒಳಗಡೆ ಬುದ್ಧಿ ಏನನ್ನೋ ಕಂಡ್ರೆ ಅದು ಸ್ವಪ್ನ. ಇದೆಲ್ಲವೂ ಮಾಯಾ ಮಾತ್ರಂ, ದೇವರ ಇಚ್ಛೆಯಿಂದ ಇರತಕ್ಕಂಥದ್ದು. ಯಥಾ ಜಲಧರಾ ವ್ಯೋಮ್ನಿ ಭವಂತಿ ನ ಭವಂತಿ ಚ ಬ್ರಹ್ಮಣೀದಂ ತಥಾ ವಿಶ್ವಂ ಉಪಯಾತ್ಯುದಯಾಪ್ಯಯಂ. ಯಥಾ ಜಲಧರಾ ವ್ಯೋಮ್ನಿ, ಮೋಡಗಳು ಆಗಸದಲ್ಲಿ ಕವಿದುಕೊಳ್ಳುತ್ತವೆ, ಬೇರೆ ಬೇರೆ ಆಕಾರ ಕಾಣುತ್ತೆ. ಆ ರೀತಿ ಇರುವ ವಸ್ತು ಕೂಡಿಕೊಂಡ್ರೆ ಸೃಷ್ಟಿ, ಬಿಡಿಬಿಡಿಯಾದರೆ ಪ್ರಳಯ. ಏತೇ ಹ್ಯವಯವ ಪ್ರೋಕ್ತಾ ಸರ್ವಾವಯವಿನಾಮಿಹ ವಿನಾರ್ಥೇನ ಪ್ರತೀಯೇರನ್ ಪಟಸ್ಯೇವಾಂಗತಂತವಃ. ಹಾಗಾದರೆ ಪ್ರಳಯ ಕಾಲದಲ್ಲಿ ಪರಮಾಣುಗಳನ್ನು ನೋಡಬಲ್ಲವರು ಯಾರಾದರೂ ಇರ್ತಾರೇನು? ನೋಡೋರು ಇದ್ದಾರೆ, ಆದರೆ ಅವರು ನಮ್ಮ ಜೀವರಿಂದ ಆಚೆ ಇರುವವರು, ಪರಮ ಆತ್ಮ. ನಮಗೆ ಅದು ನೋಡಲಿಕ್ಕಾಗಲ್ಲ. ಅದು ಏನಾಗತ್ತೆ, ವಸ್ತು ಪರಮಾಣು ರೂಪದಲ್ಲಿ ಬಿಡಿಬಿಡಿಯಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಇರುತ್ತೆ. ಅದು ಒಟ್ಟಿಗೆ ಕೂಡಿದರೆ ಸೃಷ್ಟಿ, ಅವಾಗ ಕಾಣ್ತೇವೆ. ಇಲ್ಲ ಅಂದರೆ ಅದು ಕಾಣೋದೇ ಇಲ್ಲ, ಇದು ಪ್ರಳಯ ಅಂತ. ರೂಪ ಗುಣ ಎರಡೂ ಉಡುಗಿ ಹೋಗೋದನ್ನೇ ಪ್ರಳಯ ಅಂತ ಕರೆಯೋದು. ಇಡೀ ವಸ್ತುವಿಗೆ ಉಡುಗಿ ಹೋಗಬೇಕದು. ಪ್ರಾಕೃತಿಕ ಪ್ರಳಯ ಆಗೋಕ್ಕಿಂತ ಮುಂಚೆ ಜೀವಗಳು ಸುಷುಪ್ತಿ ಹೋಗ್ಬಿಡ್ತಾರೆ, ನಂತರ ಈ ಪ್ರೋಸೆಸ್ ಆಗುತ್ತಾ? ಇಲ್ಲ, ಜೀವರು ಅಷ್ಟು ಸುಷುಪ್ತಿಗೆ ಹೋಗಬೇಕಾದ್ರೆ, ಇಲ್ಲಿ ನಮ್ಮ ಪ್ರಭಾಕರ್ ರಾಯರ ಪ್ರಶ್ನೆ, ಪ್ರಾಕೃತಿಕ ಪ್ರಳಯ ಆಗೋದಕ್ಕಿಂತ ಮೊದಲು ಜೀವರು ಸುಷುಪ್ತಿಗೆ ಹೋಗ್ತಾರಾ ಅಂತ. ಇಲ್ಲ, ಜೀವರು ಕಷ್ಟಪಡ್ತಾರೆ. ಯಾಕೆಂದರೆ ದೇಹವೇ ನಾವು ಅಂತ ಅಂದುಕೊಂಡಿರೋದ್ರಿಂದಾಗಿ ಈ ಮಹೋತ್ಪಾತಗಳೆಲ್ಲ ಏನಾಗ್ತವೆ, ನೀರು ಬರೋದು, ಬಿಸಿಲಲ್ಲಿ ಒಣಗೋದು, ನೋವಾಗೋದು, ದೇಹ ಒಣಗಿ ಹೋಗೋದು, ನೀರಿನಲ್ಲಿ
ನೆಂದು ಹೋಗೋದು, ಬೆಂಕಿಯಲ್ಲಿ ಬೇಯೋದು, ಗಾಳಿಯಲ್ಲಿ ಒಣಗಿ ಹೋಗೋದು, ಇವೆಲ್ಲವನ್ನು ಅನುಭವಿಸ್ತಾರೆ. ಅನುಭವಿಸಿ ಅವರು ಪ್ರಳಯದ ಕಡೆ ಹೋಗುವಾಗ ಸುಷುಪ್ತಿಯಲ್ಲಿ ಇರ್ತಾರೆ. ಹೊರಗಡೆಯ ವಸ್ತುವಿನ ಪರಿಣಾಮ ಮೊದಲಾಗ್ಬಿಡತ್ತೆ, ಆಮೇಲೆ ಒಳಗಡೆ ಇದಾಗೋದು. ಇಷ್ಟಾಗುವಾಗ ಪ್ರಳಯ ಅಂದರೆ ಅಂತಿಮ ಏನು ಅಂದರೆ ಈ ಕಾರ್ಯಕಾರಣ ವಸ್ತುಗಳ ಬೇರ್ಪಡೆ. ಅದಕ್ಕೆ ಹೇಳಿದ್ರು ವಿನಾರ್ಥೇನ ಪ್ರತೀಯೇರನ್ ಪಟಸ್ಯೇವಾಂಗತಂತವಃ ಪಟಸ್ಯ ತಂತವಃ. ಈಗ ಕೇವಲ ನೂಲಿದೆ, ಬಟ್ಟೆ ಕಾಣೋಲ್ಲ ನಮಗೆ. ಆದರೆ ನೂಲು ಬಟ್ಟೆ ಅಲ್ವೋ? ನೂಲೇ ಬಟ್ಟೆ, ಆದರೆ ಅದಕ್ಕೊಂದು ವಿಶೇಷವಾದ ಡಿಸೈನ್ ಇದೆ. ಆ ಡಿಸೈನ್ ಇದ್ದಾಗ ಇದು ಬಟ್ಟೆ ಅಂತ ಕಾಣುತ್ತೆ. ಡಿಸೈನ್ ಇಲ್ವಾ, ಬಟ್ಟೆ ಅಂತ ಕಾಣುವಲ್ಲ. ವಿನಾರ್ಥೇನ ಪ್ರತೀಯೇರನ್ ಪಟಸ್ಯೇವಾಂಗತಂತವಃ ಅಂದರು. ಬಹಳ ಸ್ವಾರಸ್ಯಕರವಾದ ನೋಟಿದು. ಮೊದಲು ಪರಮಾಣು ಇದೆ, ಆ ಪರಮಾಣುಗಳು ಒಂದು ಡಿಸೈನನ್ನು ಹೊಂದಿರೋಲ್ಲ, ಅದರಿಂದಾಗಿ ನಮಗೆ ಕಾಣಲ್ಲ. ಅದರ ಇಂಪ್ಯಾಕ್ಟು ನಮ್ಮ ಕಣ್ಣಿನ ಮೇಲೆ ಆಗಲ್ಲ. ಯಾಕೆ ಅಂತಂದರೆ ನಮಗೆ ಅಷ್ಟು ಸೂಕ್ಷ್ಮವಾದ ವಸ್ತುವಿನ ವಿನ್ಯಾಸ ನಮಗೆ ಕಾಣೋಲ್ಲ. ವಿ ಕ್ಯಾನ್ ನಾಟ್ ಸಿ ಎ ಸಟಲ್ ಡಿಸೈನ್, ದಟ್ ಮಚ್ ಸಟಲ್, ಅಷ್ಟು ಸೂಕ್ಷ್ಮ ನಾವು ಏನು ಮಾಡಿದ್ರು ನೋಡಲಿಕ್ಕಾಗಲ್ಲ. ಅದನ್ನು ನಿರೂಪಣೆ ಮಾಡೋದು. ಯತ್ಸಾಮಾನ್ಯ ವಿಚೇತಾಭ್ಯಾಂ ಉಪಲಭ್ಯೇತ ತಭ್ರಮ ಅನ್ಯೋನ್ಯಾಪಾಶ್ರಯಾತ್ ಸರ್ವಂ ಆದ್ಯಂತವದ ವಸ್ತು ಚ. ಪ್ರತಿಯೊಂದು ವಸ್ತುವು ಕೂಡ ಆದಿ ಅಂತ ಎರಡನ್ನು ಹೊಂದಿದೆ. ಅದರಿಂದಾಗಿ ಅವಸ್ತು ಸ್ವತಂತ್ರವಾದ ಪರಮಾತ್ಮನೆಂಬ ವಸ್ತು ಅಲ್ವೇ ಅಲ್ಲ. ವಿಕಾರಖ್ಯಾಯಮಾನೋಪಿ ಪ್ರತ್ಯಗಾತ್ಮಾನಮಂತರ ನ ನಿರೂಪ್ಯೋಸ್ತ್ಯಣುರಪಿ ಸ್ಯಾಚ್ಚೇತ್ ಸಂಭ್ರಮ ಆತ್ಮನಃ. ವಿಕಾರ ತೋರುತ್ತೆ. ಯಾಕೆ ಅಂದರೆ ಪ್ರತ್ಯಗಾತ್ಮ ಅಂದರೆ ಹತ್ತಿರದಲ್ಲಿರುವ ದೇವರು, ಪ್ರತ್ಯಗಾತ್ಮ ಅಂದರೆ ನಮಗೆ ಅತ್ಯಂತ ಹತ್ತಿರದಲ್ಲಿರುವ ಜೀವ ಅಂತ ಪ್ರತ್ಯಗಾತ್ಮ ಅಂತ ಒಂದು ಟೆಕ್ನಿಕಲ್ ಟರ್ಮ್. ಆಮೇಲೆ ಈ ಟೆಕ್ನಿಕಲ್ ಟರ್ಮನ್ನು ವೇದಾಂತದ ವೈಚಾರಿಕ ಪರಿಭಾಷೆಗಳಲ್ಲಿ ಬೇರೆ ಬೇರೆ ಆಯಿತು. ಪ್ರತ್ಯಗಾತ್ಮ ಅಂದರೆ ದೇಹದ ಒಳಗಡೆನೇ ಇರತಕ್ಕಂತಹ ಜೀವಾತ್ಮ ಭಿನ್ನ ಅಂತ ಆಯಿತು. ಆದರೆ ಪ್ರತ್ಯಕ್ ಅಂದರೆ ಹತ್ತಿರ ಅಂತ ಅರ್ಥ. ಪ್ರತ್ಯಗಾತ್ಮ ಅಂದರೆ ಅತ್ಯಂತ ಹತ್ತಿರದಲ್ಲಿರುವವನು, ಅಲ್ಲೇ ಉಂಟು. ಪ್ರತ್ಯಕ್ ಅಂದರೆ ಪ್ರತ್ಯೇಕ ಇರುವಂತಹ ಆತ್ಮ ಅಂದರೆ ಜೀವನ ಜೊತೆಗೆ ಹತ್ತಿರದಲ್ಲಿ ಇದ್ದು ಪ್ರತ್ಯೇಕವಾಗಿ ಯಾರಿರ್ತಾನೆ ಅವನು ಪ್ರತ್ಯಗಾತ್ಮ. ಪ್ರತ್ಯಗಾತ್ಮ ಅಂದರೆ ಅಂತರ್ಯಾಮಿ ಅಂತ ಅರ್ಥ, ನಿಯಾಮಕ ಅಂತ ಅರ್ಥ. ಆ ಪ್ರತ್ಯಗಾತ್ಮನಾದ ಪರಮಾತ್ಮ ಇವನಿಗೆ ಇದು ಗೊತ್ತಾಗಬೇಕು ಅಂತ ಸಂಕಲ್ಪ ಮಾಡಿದರೆ ಗೊತ್ತಾಗತ್ತೆ, ಇಲ್ಲ ಅಂದರೆ ಇಲ್ಲ. ನಹಿ ಸತ್ಯಸ್ಯ ನಾನಾತ್ವಂ ಅವಿದ್ವಾನ್ ಯದಿ ಮನ್ಯತೆ ನಾನಾತ್ವಂ ಛಿದ್ರಯೋರ್ಯದ್ವತ್ ಜ್ಯೋತಿಷೋರ್ವಾತಯೋರಪಿ. ಆದರೆ ಗುಣ ಮತ್ತು ವಸ್ತು ಈ ಎರಡೂ ಕೂಡ ಒಂದೇ ರೀತಿಯಾಗಿ ಇರೋದು, ಒಟ್ಟಿಗೆ ನಮಗೆ ತೋರೋದು, ಅದು ಯಾವುದು ಇಲ್ಲೇ ಆಗಲ್ಲ. ಗುಣವೂ ತೋರೋಲ್ಲ, ವಸ್ತುವೂ ತೋರಲ್ಲ. ಕೇವಲ ಗುಣವನ್ನು ನೋಡಲಿಕ್ಕಾಗತ್ತಾ? ಸೂಕ್ಷ್ಮವಾದ ಪರಮಾಣುಗಳಲ್ಲಿರತಕ್ಕಂತಹ ಗುಣವನ್ನು ನೋಡಲಿಕ್ಕಾಗಲ್ಲ. ಯಾಕೆಂದರೆ ಪ್ರತ್ಯಗಾತ್ಮ ಪರಮಾತ್ಮನಿಗೆ ಮಾತ್ರ ಇದರ ಅಭಿವ್ಯಕ್ತಿ ಆದರೆ ಹೇಗಾಗಿರುತ್ತೆ ಅಂತ ಗೊತ್ತಿರುತ್ತೆ. ನಮಗೆ ಮಗು ಇದ್ದಾಗ ಮುಂದೆ ಯಾವ ರೀತಿ ಇದು ಬೆಳಿತಾನೆ ಅಂತ ಗೊತ್ತಾಗಲ್ಲ, ಆದರೆ ದೇವ್ರಿಗೆ ಅದು ಗೊತ್ತಿರುತ್ತೆ. ಬೀಜದ ಒಳಗಡೆ ಮರದ್ದೇ ಪ್ರತಿರೂಪ ಇರುತ್ತೆ, ಆದರೆ ನಮ್ಮ ನೋಟದಲ್ಲಿ ಗೊತ್ತಾಗಲ್ಲ. ಅದು ಪ್ರಳಯದ ಅವಸ್ಥೆಯೂ ಕೂಡ. ಯಥಾ ಹಿರಣ್ಯಂ ಬಹುಧಾ ತಮೀಯತೆ ನೃಭಿಕ್ರಿಯಾಭಿರ್ವ್ಯವಹಾರವರ್ತ್ನತು ಏವಂ ವಚೋಭಿರ್ಭಗವಾನಧೋಕ್ಷಜೋ ವ್ಯಾಖ್ಯಾಯತೆ ವೈದಿಕ ಲೌಕಿಕೈರ್ಜನೈಃ. ಸರಿ, ದೇವರು ಹೀಗೆ ಇದ್ದಾನೆ, ಅವನನ್ನು ಪ್ರಳಯ ಕಾಲದಲ್ಲಿ ಇದ್ದು ಸೃಷ್ಟಿಕಾಲಕ್ಕೆ ಬರಬೇಕಾದ್ರೆ ಅವನನ್ನು ವ್ಯಾಖ್ಯಾನ ಮಾಡ್ತೇವೆ. ಹೇಗೆ? ಬಂಗಾರದ ಮುದ್ದೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮವನ್ನು ಹೊಂದಿಸಿ ಇದು ಬಳೆ, ಇದು ತೋಳಬಂದಿ, ಇದು ಹಾರ, ಇದು ಡಾಬು ಅಂತ ವ್ಯವಹಾರ ಮಾಡುವ ಹಾಗೆ ದೇವರನ್ನು ಸೃಷ್ಟಿ ಆದಮೇಲೆ ಬೇರೆ ಬೇರೆ ಶಬ್ದಗಳಿಂದ ಕರೀತೇವೆ. ಆ ಶಬ್ದವನ್ನು ಬೇರೆ ಬೇರೆ ವಸ್ತುಗಳಿಗೆ ಇಡುತ್ತೇವೆ. ಇದು ಜೀವರ
ಅನಿವಾರ್ಯವಾದ ಪರಿಸ್ಥಿತಿ. ಯಥಾ ಘನೋರ್ಕ ಪ್ರಭವೋರ್ಕದರ್ಚಿತೋ ಶರ್ಚಾಂಶಭೂತಸ್ಯ ಚ ಚಕ್ಷುಷಸ್ತಮಃ ಏವಂ ತ್ವಹಂ ಬ್ರಹ್ಮಗುಣಸ್ತದೀಕ್ಷಿತೋ ಬ್ರಹ್ಮಾಂಶ ಕಸ್ಯಾತ್ಮನ ಆತ್ಮಬಂಧನಃ. ಇನ್ನೂ ಒಂದು ಒಳ್ಳೆಯ ಉದಾಹರಣೆ ಕೊಡೋದಾದರೆ, ಯಥಾ ಘನೋರ್ಕ ಪ್ರಭವ, ಮೋಡ ಆಗಿದ್ದು ಯಾರಿಂದ? ಸೂರ್ಯನಿಂದ. ಸಮುದ್ರದಲ್ಲಿರುವ ನೀರನ್ನೆಲ್ಲ ಹೀರಿ ಒಂದು ಮೋಡ ಅನ್ನುವ ಒಂದು ಹೊರ ಕಟ್ಟಡ ಆಗಿದ್ದು ಸೂರ್ಯನಿಂದ. ಆಯಾ ನದಿಯ ನೀರನ್ನು ಸಮುದ್ರ ಏನು ಒಟ್ಟಿಗೆ ಮಾಡಿರುತ್ತೆ ಅದನ್ನು ಸೂರ್ಯ ಹೀರಿ ಮುಖ್ಯಪ್ರಾಣನ ನೆರವಿನಿಂದ ಒಂದು ಡಿಸೈನನ್ನು ಮಾಡಿರ್ತಾನೆ. ಅದನ್ನು ಹೇಳ್ತಾರೆ ಯಥಾ ಘನೋರ್ಕ ಪ್ರಭವ. ಘನಃ ಮೋಡ, ಅರ್ಕಪ್ರಭವ ಸೂರ್ಯನಿಂದ ನಿರ್ಮಿತವಾಗಿದೆ. ಅರ್ಕಾಂಶ ಭೂತಸ್ಯ ಚ ಚಕ್ಷುಷಸ್ತಮಃ. ಆದರೆ ಆ ಮೋಡ ಅನ್ನೋದು ಸೂರ್ಯನನ್ನು ಅಡ್ಡಗಟ್ಟುತ್ತೆ. ಸೂರ್ಯನಿಂದಲೇ ನಿರ್ಮಿತವಾದ ಮೋಡ ಸೂರ್ಯನನ್ನು ಅಡ್ಡಗಟ್ಟುತ್ತೆ. ಇನ್ನು ಆ ಮೋಡ ನೋಡಬೇಕು ಅಂದರೆ ಸೂರ್ಯ ಬೇಕೇ ಬೇಕು. ಕಾರ್ಗತ್ತಲಲ್ಲಿ ಮಳೆ ಬಂದರೆ ಮಾತ್ರ ಮೋಡ ಇದೆ ಅಂತ ಗೊತ್ತಾಗೋದು. ಆ ಕಾರಣದಿಂದ ಮೋಡ ಅನ್ನೋದು ನಿರ್ಮಾಣ ಆಗೋದೇ ಸೂರ್ಯನಿಂದ. ಆದರೆ ಆ ಮೋಡವೇ ಸೂರ್ಯನನ್ನು ಅಡ್ಡಗಟ್ಟುತ್ತೆ. ಅರ್ಕಾಂಶ ಭೂತಸ್ಯ ಚ ಚಕ್ಷುಷಸ್ತಮಃ. ಆ ಸೂರ್ಯನ ಇನ್ನೂ ಒಂದು ವಿಶಿಷ್ಟ ವಿನ್ಯಾಸ ಅಂದರೆ ಕಣ್ಣು. ಈ ಕಣ್ಣಿನಲ್ಲಿ ಯಾವ ರೀತಿ 3 ಭಾಗಗಳು ಇರ್ತದೋ ಹಾಗೆ ಸೂರ್ಯನಲ್ಲಿ 3 ಭಾಗ ಇರ್ತದೆ. ಶುಕ್ಲ, ಕೃಷ್ಣ, ಕನೀನಿಕ ಅಂತ. ಮೇಲ್ಗಡೆ ತೋರುವ ಬೆಳಗುಂಭ, ಆ ಬೆಳಗುಂಭದ ಒಳಗಡೆ ಇರುವ ಮಂಡಲ, ಮಂಡಲದ ಒಳಗಡೆ ಇರತಕ್ಕಂತಹ ಸೂರ್ಯ ಅಂದರೆ ಅಭಿಮಾನಿ, ಆ ಅಭಿಮಾನಿಯ ಒಳಗಡೆ ಅಂತರ್ಯಾಮಿಯಾದ ನಾರಾಯಣ. ಈ ರೀತಿ 4 ಅವಸ್ಥೆಗಳು ಇರುವ ಹಾಗೆ ಕಣ್ಣಿನಲ್ಲಿಯೂ ಕೂಡ 3 ಅವಸ್ಥೆಗಳುಂಟು. ಒಂದು ಶುಕ್ಲ, ಹೊರಗಡೆ ತೋರುವಂತಹ ಕಣ್ಣು, ಅದು ಬಿಳಿಗುಂಭ. ಆ ಬಿಳಿಗುಂಭದ ನಡುವೆ ಇರತಕ್ಕಂಥದ್ದು ಕೃಷ್ಣ ಅಂತ ಕರೀತಾರೆ. ಅದನ್ನು ತಾರಕೆ ಅಂತ ಕನ್ನಡದಲ್ಲೆಲ್ಲ ವ್ಯವಹಾರ ಮಾಡ್ತೇವೆ, ಕಣ್ಗುಡ್ಡೆ. ಅದ್ರ ಒಳಗಡೆ ಒಂದು ಪಾಯಿಂಟ್ ಉಂಟು, ಅದನ್ನು ಕನೀನಿಕಾ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಶುಕ್ಲಂ ಕೃಷ್ಣಂ ಕನೀನಿಕಾ ಅಂತ. ಅಲ್ಲಿ 3 ದೇವತೆಗಳನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ ಬಿಡಿ, ಸತ್ ತಿ ಯಾ ಅಂತ. ಈ ರೀತಿ ನಾವು ಪ್ರತಿಯೊಂದು ವಸ್ತುವಿನ ಹಿನ್ನೆಲೆಯಲ್ಲಿ ಈ 3 ಅವಸ್ಥೆಗಳನ್ನು ನೋಡಬೇಕು. ಅದೇ ರೀತಿ ಯದಾ ಹ್ಯಹಂಕಾರ ಉಪಾಧಿರಾತ್ಮನೋ ಜಿಜ್ಞಾತಯ ನಶ್ಯತಿ ತರ್ಹ್ಯನುಸ್ಮರೇತ್. ದೇಹದ ಒಳಗಡೆ ಇರತಕ್ಕಂತಹ ಅಭಿಮಾನಿ, ಆ ಅಭಿಮಾನಿಯ ನಿಯಾಮಕನಾದ ಭಗವಂತ. ಈ 3 ನೋಡಬೇಕು. ಇದು ಯಾವಾಗ ಈ 3 ಉಪಾಧಿಗಳಿರೋದಿಲ್ವೋ ಅದನ್ನೇ ಪ್ರಳಯ ಅಂತ ಕರೀತಾರೆ. ಅದು ಪಿಂಡಾಂಡದ ನಾಶವೂ ಹೌದು, ಬ್ರಹ್ಮಾಂಡದ ನಾಶವೂ ಹೌದು. ಅಂದರೆ ಎರಡಕ್ಕೂ ಸಾಮ್ಯ ಇದೆ ಎಂದರು. ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಪ್ರಳಯದಲ್ಲಿಯೂ ಸಾಮ್ಯ ಇದೆ ಎಂದರು. ಯದೈವ ಮೇತೇನ ವಿವೇಕ ಹೇತಿನ ಮಾಯಾಮಯಾಹಂಕರಣಾತ್ಮಬಂಧನಂ ಚಿತ್ವಾಚ್ಯುತಾತ್ಮಾನುಭವೋ ತಿಷ್ಠತೆ ತಮಾಹುರಾತ್ಯಂತಿಕ ಮಂಗ ಸಂಪ್ಲವಂ. ಈ ವಿವೇಕ ಹೇತಿನ ಭೇದ ಜ್ಞಾನವೆಂಬ ಆಯುಧದಿಂದ ಇದನ್ನು ಬೇರೆ ಬೇರೆಯಾಗಿ ಬಿಡಿಯಾಗಿ ಯಾರು ನೋಡ್ತಾರೆ ಅವನು ಅಚ್ಯುತಾತ್ಮಾನುಭವ ಅವತಿಷ್ಠತೆ. ಪರಮಾತ್ಮನ ಅಸ್ತಿತ್ವವನ್ನು ಯಾರು ಅನುಭವಿಸಿರ್ತಾರೆ ಅವನು ಕಡೆಗೂ ನಿಲ್ಲುತ್ತಾನೆ. ಅದನ್ನು ಆತ್ಯಂತಿಕಂ ಸಂಪ್ಲವಂ, ಕಡೆಯ ಪ್ರಳಯ ಅಂತ ಕರೀತಾರೆ. ಈ ಅರಿವು ಇದ್ದುಬಿಟ್ರೆ ಕಡೆಯ ಪ್ರಳಯ ಅಂದರೆ ಅವನು ಶಾಶ್ವತವಾಗಿ ಲಿಂಗದೇಹವೇ ಉಡುಗಿ ಹೋಗುತ್ತೆ, ಅದನ್ನು ಮುಕ್ತಿ ಅಂತ. ಈ ತರಹದ ಪ್ರಳಯವೊಂದರ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಒಂದು ಸಣ್ಣ ಬ್ರೇಕ್. ಅದೇ ಈ ಪ್ರಳಯದ ಉದ್ದೇಶ. ನಿತ್ಯದಾ ಸರ್ವಭೂತಾನಾಂ ಬ್ರಹ್ಮಾದೀನಾಂ ಪರಂತಪ ಉತ್ಪತ್ತಿ ಪ್ರಳಯಾವೇಕೆ ಸೂಕ್ಷ್ಮಜ್ಞಾಸ್ತಂ ಪ್ರಚಕ್ಷತೆ. ಎಲ್ಲ ಜೀವರ ಸೃಷ್ಟಿ ಪ್ರಳಯ ಪ್ರತಿ ದಿವಸ ಆಗ್ತಾ ಇರುತ್ತೆ, ಪ್ರತಿ ಕ್ಷಣದಲ್ಲಿಯೂ ಆಗ್ತಾ ಇರುತ್ತೆ. ಅದು ಸೂಕ್ಷ್ಮಜ್ಞರಿಗೆ ಮಾತ್ರ ಕಾಣುತ್ತೆ. ಕಾಲಸ್ರೋತೋ ಜವೇನಾಚು
ಹ್ರಿಯಮಾಣಸ್ಯ ನಿತ್ಯದ ಪರಿಮಾಣಾದ್ಯವಸ್ಥಾಸ್ಥಾ ಜನ್ಮ ಪ್ರಳಯ ಹೇತವಃ. ಬೇರೆ ಬೇರೆ ಪರಿಣಾಮ, ಬೇರೆ ಬೇರೆ ಪರಿಮಾಣ, ಇವುಗಳಲ್ಲಿನ ನಿರಂತರವಾದ ಏರಿಳಿತಗಳು ಎಲ್ಲ ಕಾಲದಲ್ಲಿಯೂ ಆಗ್ತಾ ಇರುತ್ತೆ. ಅನಾದ್ಯಂತವತಾತೇನ ಕಾಲೇನೇಶ್ವರ ಮೂರ್ತಿನ ಅವಸ್ಥಾನೈವ ದೃಶ್ಯಂತೆ ವಿಯತಿ ಜ್ಯೋತಿಷಾಮಿವ. ಅತ್ಯಂತ ಸೂಕ್ಷ್ಮವಾಗುವ ಸೃಷ್ಟಿ ಪ್ರಳಯಗಳ ಈ ಪಟಪಟನೆ ಆಗುವ ಏರಿಳಿತಗಳನ್ನು ನಾವು ನೋಡ್ತಾ ಇರೋಲ್ಲ. ಹೇಗೆ? ವಿಯತಿ ಜ್ಯೋತಿಷಾಮಿವ. ಆಕಾಶದಲ್ಲಿ ಸೂರ್ಯನನ್ನು ನೋಡ್ತೇವೆ, ಸೂರ್ಯನ ಸಂಚಾರ ನಮಗೆ ಗೊತ್ತೇ ಆಗಲ್ಲ, ಅಲ್ಲೇ ಇದ್ದಾನೆ ಅಂತ ಅಂದ್ಕೋತೇವೆ. ಆದರೆ ಸ್ವಲ್ಪ ಹೊತ್ತಿಗೆ ಅಲ್ಲಿ ಬಂದಿರ್ತಾನೆ, ಓ ಇಲ್ಲಿ ಬಂದ ಇಲ್ಲಿ ಬಂದ ಇಲ್ಲಿ ಬಂದ ಅಂತ ಸೂಕ್ಷ್ಮ ವೇಗ ನಮಗೆ ಗೊತ್ತಾಗೋದಿಲ್ಲ. ಈ ಪಾಯಿಂಟಲ್ಲಿದ್ದಾನೆ 180 ಡಿಗ್ರಿ ಅಂತ ಹಾಕಿಕೊಂಡ್ರೆ, ಓಹ್ ಈ ಡಿಗ್ರಿಯಲ್ಲಿ ಈಗ ಇದ್ದಾನೆ ಸೂರ್ಯ, ಈ ಡಿಗ್ರಿಯಲ್ಲಿ ಈಗ ಬರ್ತಾ ಇದ್ದಾನೆ ಅಂತ ಗೊತ್ತಾಗಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಕ್ಕೂ ಆಗಲ್ಲ. ಹಾಗೆ ಈ ಪ್ರಳಯ ನಿತ್ಯೋ ನೈಮಿತ್ತಿಕಶ್ಚೈವ ತಥಾ ಪ್ರಾಕೃತಿಕೋ ಲಯಃ ಆತ್ಯಂತಿಕಶ್ಚ ಕಥಿತಃ ಕಾಲಸ್ಯ ಗತಿರೀದೃಶೀ. ಹೀಗೆ ನಿತ್ಯ ಪ್ರಳಯ, ಪ್ರತಿ ದಿವಸವೂ ಆಗುವಂತಹ ಬದಲಾವಣೆ, ಅದು ನಿತ್ಯ ಪ್ರಳಯ. ನೈಮಿತ್ತಿಕ ಪ್ರಳಯ, ಉತ್ಪಾತಗಳು ಬರುತ್ತೆ, ಪ್ರವಾಹ ಬರುತ್ತೆ, ಜೋರು ಮಳೆಯಾಗುತ್ತೆ, ಬಿಸಿಲು ಜಾಸ್ತಿಯಾಗಿ ಸತ್ತು ಹೋಗ್ತಾರೆ, ರೋಗ ಬಂದು ಸಾಯ್ತಾರೆ, ಇವೆಲ್ಲ ನೈಮಿತ್ತಿಕ ಪ್ರಳಯ. ಇದನ್ನು ಪ್ರಾಕೃತಿಕ ಅಂತ ಕರೀತಾರೆ. ಆತ್ಯಂತಿಕಶ್ಚ ಕಥಿತಃ, ಕಡೆಗೆ ಒಂದು ಪ್ರಳಯ, ಆತ್ಯಂತಿಕ ಪ್ರಳಯ ಅಂತ. ಇದು ಕಾಲದ ಗತಿ. ಏತಾಕುರು ಶ್ರೇಷ್ಠ ಜಗದ್ವಿಧಾತು ನಾರಾಯಣಸ್ಯಾಖಿಲ ಸತ್ವಧಾಮ್ನಃ ಲೀಲಾಕಥಾಸ್ತೆ ಕಥಿತಾಸ್ತಮಾತತಃ ಕಾರ್ತ್ಸ್ನೇನ ನಾಜೋಪ್ಯವಿಧಾತು ಮೀಚಃ. ಕುರುಶ್ರೇಷ್ಠ, ಪರೀಕ್ಷಿದ್ರಾಜನೇ, ಇದು ನಾರಾಯಣನ ಆಟ. ಈ ಪ್ರಳಯ ಸೃಷ್ಟಿ ಅಂತನ್ನೋದು ಲೀಲಾಕಥಾಸ್ತೆ ಕಥಿತಾಹ. ಇಷ್ಟೇನಾ ಅಂತಂದರೆ ಕಾರ್ತ್ಸ್ನೇನ ನಾಜೋಪಿ ಅಭಿಧಾತು ಮೀಶಃ, ಪೂರ್ತಿಯಾಗಿ ಬ್ರಹ್ಮದೇವರಿಗೂ ಹೇಳಲಿಕ್ಕಾಗಲ್ಲ, ಸಂಕ್ಷಿಪ್ತವಾಗಿ ಎಲ್ಲರೂ ಅನುಸಂಧಾನ ಮಾಡಬಹುದು. ಸಂಸಾರ ಸಿಂಧುಮತಿ ದುಸ್ತರ ಮುಕ್ತಿ ತೀರ್ಚೋ ನಾಣ್ಯಪ್ಲವೋ ಭಗವತ ಪುರುಷೋತ್ತಮಸ್ಯ ಲೀಲಾಕಥಾರಸ ನಿಷೇವಣಮಂತರೇಣ ಪುಂಸಾಂ ಭವೇತ್ ವಿವಿಧ ದುಃಖ ವಿಮರ್ದಿತಸ್ಯ. ಸಂಸಾರವೆಂಬ ಕಡಲನ್ನು ದಾಟಲಿಕ್ಕೆ ಇರುವ ಏಕೈಕ ಹಡಗು ಅಂತಂದರೆ ದೇವರ ಚಿಂತನೆ. ಜಗತ್ತಿನ ಮೂಲಕ ದೇವರ ಚಿಂತನೆ, ದೇವರ ಮೂಲಕ ಜಗತ್ತಿನ ಚಿಂತನೆ. ಅದು ಬಿಟ್ಟು ಬೇರೆ ಆಗೋದೇ ಇಲ್ಲ. ಪುರಾಣ ಸಂಹಿತಾಮೇತಾಂ ಋಷಿರ್ನಾರಾಯಣೋ ವ್ಯಯಃ ನಾರದಾಯ ಪುರಾಪ್ರಾಹ ಕೃಷ್ಣದ್ವೈಪಾಯನಾಯ ಸಹ. ಈ ಪುರಾಣ ಸಂಹಿತೆಯನ್ನು ನಾರಾಯಣ ನಾರದರಿಗೆ ಹೇಳಿದ್ದು, ನಾರದರು ವೇದವ್ಯಾಸರಿಗೆ ಹೇಳಿದ್ದು. ಸವೈ ಮಹ್ಯಂ ಮಹಾರಾಜ ಭಗವಾನ್ ಬಾದರಾಯಣ. ಆ ಪುರಾಣವನ್ನು ವೇದವ್ಯಾಸರು ನನ್ನಲ್ಲಿ ದಯ ಇಟ್ಟು ಈ ರೋಮಹರ್ಷಣ ಸೂತನಿಗೆ ಹೇಳಿದ್ದರು. ಇಮಾಂ ಭಾಗವತೀಂ ಪ್ರೀತಃ ಸಂಹಿತಾಂ ವೇದ ಸಂಹಿತಾಂ ಏತಾಂ ವಕ್ಷತ್ಯಸೌ ಸೂತ ಋಷಿಭ್ಯೋ ನಿಮಿಷಾಲಯೇ. ಅವನು ಹೇಳಿದ್ದ ಈ ಸೂತ ರೋಮಹರ್ಷಣ ನೈಮಿಷ ಕ್ಷೇತ್ರದಲ್ಲಿ ಶೌನಕಾದಿ ಋಷಿಗಳಿಗೆ ಹೇಳುತ್ತಾನೆ ಅಂತ. ಅದು ಇವಾಗ ಆಗ್ತಾ ಇದೆ. ಅವರ ಭವಿಷ್ಯ ಈಗ ಭೂತ ಆಗ್ತಾ ಇದೆ. ಅತ್ರಾನುವರ್ಣ್ಯತೆ ಭೀಕ್ಷ್ಣಂ ವಿಶ್ವಾತ್ಮ ಭಗವಾನ್ ಹರಿ ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚಕ್ರೋಧ ಸಂಭವ. ಇಲ್ಲಿ ನಾರಾಯಣನ ಬಗೆಗೆ ಪದೇ ಪದೇ ವರ್ಣನೆ ಇದೆ. ಯಸ್ಯ ಪ್ರಸಾದಜೋ ಬ್ರಹ್ಮ, ಯಾರ ಒಲುಮೆಯಿಂದ ನಾಲ್ಮೊಗ ಬಂದನೋ, ಯಾರ ಮುನಿಸಿಂದ ರುದ್ರ ಬಂದನೋ ಅಂತಹ ಪರಮಾತ್ಮನ ಕಥೆಯ ವಿಸ್ತಾರ ಇಲ್ಲಿದೆ. ಅವನ ಗುಣಗಳ ವರ್ಣನೆಗಾಗಿಯೇ ಈ ಭಾಗವತ ಇದೆ. ತ್ವಂಚರಾಜನ್ಮರಿಷ್ಯೇತಿ ಪಶುಬುದ್ಧಿಮಿಮಾಂ ಜಹಿ ನ ಜಾತ ಪ್ರಾಗಭೂತೋದ್ಯ ದೇಹವತ್ವಂ ನನಂಕ್ಷಸಿ. ರಾಜನ್, ಮರಿಷ್ಯೆ, ಸಾಯುತ್ತೇನೆ ಅನ್ನುವ ಪಶುಬುದ್ಧಿಯನ್ನು ಬಿಡು. ಸಜಾತ ಪ್ರಾಗಭೂತೋದ್ಯ, ನೀನು ಹಿಂದೆ ಹುಟ್ಟಲಿಲ್ಲ,
ಮುಂದೆ ಸಾಯೋದೂ ಇಲ್ಲ. ದೇಹದ ತರಹ ನಿನಗೆ ನಾಶ ಇಲ್ಲ. ನ ಭವಿಷ್ಯಸಿ ಭೂತ್ವಾ ತ್ವಂ ಪುತ್ರ ಪೌತ್ರಾದಿ ರೂಪವಾನ್ ಬೀಜಾಂಕುರವದ್ದೇಹಾದೇಹೆ ವ್ಯತಿರಿಕ್ತೋ ಯಥಾನಲಃ. ನೋಡು, ಬೀಜ ಇದೆ, ಅದು ಹೊರ ಆವರಣ, ಒಳಗಡೆ ಇರೋದು ಅಂಕುರ. ಹಾಗೆ ದೇಹ ಅನ್ನುವ ಬೀಜದ ಒಳಗಡೆ ಶಕ್ತಿಯಾಗಿ ನೀನು ಇದ್ದೀಯ. ಇನ್ನು ಕಟ್ಟಿಗೆ ಒಳಗಡೆ ಬೆಂಕಿಯಂತೆ ಈ ದೇಹದ ಒಳಗಡೆ ಜೀವ ಇರ್ತಾನೆ. ಸ್ವಪ್ನೇ ಯಥಾ ಶಿರಶ್ಛೇದ ಪಂಚತ್ವಾದ್ಯಾತ್ಮನಸ್ತಥಾ ಯತ್ ಪಶ್ಯಸಿ ದೇಹಸ್ಯ ತತ ಆತ್ಮ ಹ್ಯಜೋಮರಃ. ಕನಸಿನಲ್ಲಿ ತಲೆ ಕತ್ತರಿಸಿದಂತೆ ಆಗುತ್ತೆ, ಎಚ್ಚರವಾಗಿ ನೋಡಿದ್ರೆ ತಲೆ ಏನು ಕತ್ತರಿಸಿರಲ್ಲ. ಆ ರೀತಿ ಈ ಪ್ರಪಂಚದಲ್ಲಿ ನಿನ್ನ ದೇಹದ ನಾಶ ಅಂತನ್ನೋದು ನಿನಗನ್ನಿಸುತ್ತೆ, ನೀನು ನಾಶ ಆಗಿರೋಲ್ಲ. ಘಟೇ ಭಿನ್ನೇ ಯಥಾ ಕಾಚಃ ಆಕಾಶಸ್ಯಾದ್ಯಥಾ ಪುರ ಏವಂ ದೇಹೇ ಮೃತೆ ಜೀವೋ ಬ್ರಹ್ಮ ಸಂಪದ್ಯತೆ ಪುನಃ. ಇವಾಗ ಘಟಾಕಾಶ ಅಂತ ಒಂದು ಉಂಟು. ಘಟಾಕಾಶ ಅಂದರೆ ಮಡಿಕೆಯ ಒಳಗಡೆ ಇರುವ ಖಾಲಿ ಜಾಗ ಅಂತ. ಆ ಘಟಾಕಾಶ ಏನಿದೆ ಅದರ ಒಳಗಡೆ ಇರುವ ಆಕಾಶ ಖಾಲಿ ಜಾಗ, ಹೊರಗಡೆ ಇರುವ ಖಾಲಿ ಜಾಗ ಏನಿದೆ ಅದೆರಡು ಒಂದೇ, ಆದರೆ ಅದಕ್ಕೆ ಒಂದು ಬೌಂಡ್ರಿ ಉಂಟು. ಆ ರೀತಿ ಪರಮಾತ್ಮ ಅಭಿನ್ನ, ಒಂದು ಮಹಾಕಾಶದ ತರಹ. ಅವನಿಗೆ ಈ ದೇಹ ಅನ್ನುವ ಬೌಂಡ್ರಿ ಇದೆ. ಅಂದರೆ ಅವನ ಅಂತರ್ಯಾಮಿಯಾಗಿ ಈ ದೇಹವನ್ನು ನಾನು ನಿಯಂತ್ರಣ ಮಾಡ್ತೇನೆ ಅಂತ. ಅದರ ಒಳಗಡೆ ಇದ್ದು ಆ ದೇಹದ ಒಳಗಡೆ ಏನೇನು ಪರಿಣಾಮಗಳಾಗುತ್ತೋ ಅಷ್ಟನ್ನು ಮಾತ್ರ ಜೀವನಿಗೆ ಕೊಡ್ತಾನೆ. ಇಲ್ಲಾಂದರೆ ಎಂತಹ ಅವಸ್ಥೆ ಇತ್ತು, ಯಾರದೋ ಸುಖಕ್ಕೆ ಯಾರದೋ ದುಃಖಕ್ಕೆ ಎಲ್ಲರೂ ಈಡಾಗಬೇಕಾದ ಪರಿಸ್ಥಿತಿ ಇರ್ತಿತ್ತು. ಅದಕ್ಕೆ ಹೇಳಿದರು, ಘಟೇ ಭಿನ್ನೇ ಯಥಾ ಕಾಚಃ ಆಕಾಶಸ್ಯಾದ್ಯಥಾ ಪುರ ಏವಂ ದೇಹೇ ಮೃತೆ ಜೀವೋ ಬ್ರಹ್ಮ ಸಂಪದ್ಯತೆ ಪುನಃ. ಹಾಗೆ ಜೀವ ಈ ದೇಹ ಅನ್ನುವ ಉಪಾಧಿ ನಾಶ ಆದ ಮೇಲೆ ದೇವರ ಹತ್ತಿರ ಸೇರ್ತಾನೆ. ಮನಸ್ಸೃಜತಿ ವೈ ದೇಹಾನ್ ಗುಣಾನ್ ಕರ್ಮಾಣಿ ಚಾತ್ಮನಃ ತನ್ಮನಸ್ಸೃಜತೆ ಮಾಯಾ ತತೋ ಜೀವಸ್ಯ ಸಂಸ್ಕೃತಿ. ಮನಸ್ಸು ಯಾವ ರೀತಿ ಚಿಂತನೆ ಮಾಡುತ್ತೋ ಸಾಯುವಾಗ ಆ ರೀತಿಯ ದೇಹವನ್ನು ಪಡಿತಾನೆ. ಅವನ ಕರ್ಮಗಳು ಅವನ ಗುಣವನ್ನು ರೂಪಿಸ್ತವೆ. ಅದಕ್ಕೆ ಒಂದು ಮಾತೇ ಉಂಟು, ಯತ್ನಾನುಸಾರಿಣಿ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ ಅಂತ. ಅವನ ಪ್ರಯತ್ನ ಪಟ್ಟಷ್ಟು ವಿದ್ಯೆ ಬರುತ್ತೆ, ಅವನ ಬುದ್ಧಿ ಕರ್ಮಕ್ಕನುಗುಣವಾಗಿಯೇ ಓಡುತ್ತೆ. ಅದರಿಂದಾಗಿ ಮಹಾ ಬುದ್ಧಿವಂತರು ಕೂಡ ಗುರುಚಂಡಾಲ ಯೋಗ ಇತ್ತು ಅಂತಂದರೆ ಜಗತ್ತಿಗೆ ಮೋಸ ಮಾಡ್ಕೊಂಡು ಓಡಾಡೋ ಹಾಗಾಗಿಬಿಡತ್ತೆ. ಪ್ರಚಂಡ ಪ್ರಜ್ಞಾವಂತರು ಯಾವ ರೀತಿ ದಾರಿ ತಪ್ಪಿದ್ದಾರೆ ಅನ್ನೋದನ್ನು ನಾವು ನೋಡ್ತೇವೆ. ಯಾಕೆ ಅಂದರೆ ಗುಣಾನ್ ಕರ್ಮಾಣಿ ಚಾತ್ಮನಃ, ಜೀವನ ಪ್ರಾರಬ್ಧ ಕರ್ಮ, ಜೀವನ ಒಳ್ಳೆಯ ಕ್ರಿಯೆ ಅವನಿಗೆ ಆ ದೇಹದಲ್ಲಿ ಒಳ್ಳೆಯ ಗುಣವನ್ನು ಕೊಟ್ಟಿರುತ್ತೆ. ತನ್ಮನಸ್ಸೃಜತೆ ಮಾಯಾ, ಆ ಮನಸ್ಸು ಯಾವುದನ್ನು, ಆ ಮನಸ್ಸು ಮಾಯಾ ದೇವರ ಇಚ್ಛೆ, ಅದರಿಂದ ಪ್ರವೃತ್ತವಾಗ್ತಾ ಇರುತ್ತೆ. ಜೀವನಿಗೆ ಸಂಸಾರ ಅಂತನ್ನೋದು ಹಾಗೆ. ಸ್ನೇಹಾಧಿಷ್ಠಾನವರ್ತ್ಯಗ್ನಿ ಸಂಜೋಗೋ ಯಾವದೀಯತೆ ತಾವದ್ದೀಪಸ್ಯ ದೀಪತ್ವಂ ಏವಂ ದೇಹಕೃತೋ ಭವಃ. ಎಣ್ಣೆ ಉರಿಯುವ ತನಕ ಬತ್ತಿಯಲ್ಲಿ ಬೆಂಕಿ ತೋರ್ತಾ ಇರುತ್ತೆ, ದೀಪ ಉರಿತಾ ಇರುತ್ತೆ. ಎಣ್ಣೆ ಖಾಲಿ ಆಯಿತು, ಬತ್ತಿ ಹೋಯಿತು, ದೀಪ ಅನ್ನೋದು ನಂದಿ ಹೋಗುತ್ತೆ. ರಜಸ್ಸತ್ವತಮೋ ವೃತ್ಯ ಜಾಯೇ ತೈಧೇತ ನಶ್ಯತಿ ನ ತತ್ರಾತ್ಮ ಸ್ವಯಂ ಜ್ಯೋತಿ ಯೋ ವ್ಯಕ್ತಾವ್ಯಕ್ತಯೋಪರಃ. ರಜೋಗುಣ ಸತ್ವಗುಣ ತಮೋಗುಣಗಳ ಏರಿಳಿತಗಳಿಂದಾಗಿ ಹುಟ್ಟೋದು, ಬೆಳೆಯೋದು, ಸಾಯೋದು ಇವುಗಳಾಗ್ತದೆ. ಆದರೆ ಜೀವಾತ್ಮ ನಿರ್ವಿಕಾರನಾಗಿ ಇರ್ತಾನೆ, ದೇವರು ಕೂಡ ತೋರೋದಿಲ್ಲ. ಆಕಾಶವಧ್ರುವಾಧಾರೋ ಧ್ರುವೋ ನಾನಾಮಿತಸ್ತತಃ ಏವಮಾತ್ಮಾನಮಾತ್ಮಸ್ಥಮಾತ್ಮನೈವಾಮೃಚ ಪ್ರಭೋ. ಬುದ್ಧ್ಯಾನುಮಾನಗರ್ಭಿಣ್ಯಾ ವಾಸುದೇವಾನುಚಿಂತೆಯ. ಬುದ್ಧಿ ಇರೋದು ಅನುಮಾನ, ಊಹೆಯ ಜನನಕ್ಕಾಗಿಯೇ ಬುದ್ಧಿ ಇರೋದು. ಅನುಮಾನ ಗರ್ಭಿಣ್ಯ ಬುದ್ಧ್ಯ. ಶಾಸ್ತ್ರವನ್ನು ತಿಳಿದು ನಿರಂತರವಾಗಿ ಶಾಸ್ತ್ರದ ತತ್ವವನ್ನು ವಿಚಾರ ಮಾಡ್ತಾ ಇರಬೇಕು.
ತರ್ಕಗಳಿಂದ ಅದನ್ನು ಜೋಡಿಸ್ತಾ ಇರಬೇಕು. ಚೋದಿತೋ ವಿಪ್ರವಾಕ್ಯೇನ ಏವಂ ಆತ್ಮಾನಂ ಆತ್ಮಸ್ಥಂ, ಅದರಿಂದ ಆ ದೇವರನ್ನು ಚಿಂತನೆ ಮಾಡಬೇಕು. ಇರಲಿ, ವಾಸುದೇವಾನು ಚಿಂತೆಯ, ದೇವರ ನಿರಂತರವಾದ ಚಿಂತೆಯಿಂದ ಕೂಡಿರುವ ನಿನ್ನನ್ನು ನತ್ವಾಂ ಧಕ್ಷತಿ ತಕ್ಷಕಃ, ತಕ್ಷಕ ನಿನ್ನನ್ನು ಕೊಲ್ಲೋದೇ ಇಲ್ಲ. ಮೃತ್ಯವೋ ನೋಪಸರ್ಪಂತಿ ಮೃತ್ಯೂನಾಂ ಮೃತ್ಯುಮೀಶ್ವರಂ ಅಹಂ ಬ್ರಹ್ಮ ಪರಂ ಧಾಮ ಬ್ರಹ್ಮಾಹಂ ಪರಮಂ ಪದಂ. ನಾರಾಯಣ ನಿನ್ನ ಬಳಿ ಇದ್ದಾಗ, ನಿನ್ನನ್ನು ಒಲಿದಿದ್ದಾಗ ಮೃತ್ಯವೋ ನೋಪಸರ್ಪಂತಿ, ಯಾವ ಮೃತ್ಯುವೂ ಬರೋದಿಲ್ಲ. ಏವಂ ಸಮೀಕ್ಷನ್ ಆತ್ಮಾನಮಾತ್ಮನ್ಯಾಧಾಯ ನಿಷ್ಕಳೆ, ಈ ರೀತಿ ಜೀವ ಪರಮಾತ್ಮನಲ್ಲಿ ನೆಲೆಗೊಂಡಿದ್ದಾನೆ ಅಂತಲೇ ಚಿಂತನೆ ಮಾಡು. ದಶಂತಂ ತಕ್ಷಕಂ ಪಾದೇ ಲೇಲಿಹಾನಂ ವಿಚಾನನೈ ನ ದ್ರಕ್ಷಸಿ ಶರೀರಂಚ ವಿಶ್ವಂಚ ಪೃಥಗಾತ್ಮನಃ. ನಿನ್ನ ಕಾಲಿನಡಿಯಲ್ಲಿ ಬಂದು ಕಚ್ಚುವ ತಕ್ಷಕನನ್ನು ನೀನು ನೋಡೋದೇ ಇಲ್ಲ. ನೀನು ಪರಮಾತ್ಮನ ಕಡೆಗೆ ಹೊರಟು ಹೋಗಿ ಆಗಿರುತ್ತೆ. ನಿನಗೆ ತಕ್ಷಕ ಕಾಣೋದಿಲ್ಲ, ಮತ್ತಾರಿಗೆ ಕಂಡ? ಮಂತ್ರಿಗಳಿಗೆಲ್ಲ ಕಂಡ. ಮಂತ್ರಿಗಳು ಕಂಡದ್ದನ್ನು ಜನಮೇಜಯನಿಗೆ ಹೇಳಿದ್ರು. ಜನಮೇಜಯ ಸರ್ಪಸತ್ರ ಮಾಡಲಿಕ್ಕೆ ಕಾರಣ ಆಯಿತು. ತಕ್ಷಕ ಬಂದು ಕಚ್ಚುವ ಮೊದಲೇನೆ ನಿಮ್ಮಪ್ಪ ಊರ್ಧ್ವಗತಿಗೆ ಹೊರಟು ಹೋಗಿದ್ದ ಅಂತ ಹೇಳಬೇಕಿತ್ತು ಅವರು. ಆದರೆ ಪಾಪ ಅವರಿಗೆ ಅಂತರ್ದೃಷ್ಟಿ ಇಲ್ಲ, ಆದ್ದರಿಂದ ಅವರ ದರ್ಶನದಲ್ಲಿ ಏನು ಕಂಡಿತೋ ಅದನ್ನು ಹೇಳಿದ್ರು. ಏತತ್ತೇ ಕಥಿತಂ ತಾತ ಯಥಾ ತ್ವಂ ಪೃಷ್ಟವಾನ್ ನೃಪ ಹರೇರ್ವಿಶ್ವಾತ್ಮನಶ್ಚೇಷ್ಟ ಕಿಂಭೂಯ ಶ್ರೋತುಮಿಚ್ಛಸಿ. ಹೀಗೆ ನೀನು ಏನು ಕೇಳಿದಿ, ಸಾಯುವಾಗ ಏನು ಮಾಡಬೇಕು ಅಂತ, ಅದಕ್ಕೆ ಅನುಗುಣವಾಗಿ ದೇವರ ಮಹತ್ವವನ್ನು ಹೇಳಿದೆ. ದೇವರ ಗುಣಗಣಗಳ ಚಿಂತನೆ ಎಲ್ಲ ಆಯಿತು, ಅವತಾರದ ಚಿಂತನೆ ಆಯಿತು. ನಿನ್ನ ಪ್ರಶ್ನೆಗೆ ಈ ದೊಡ್ಡ ಉತ್ತರ ಸಿಕ್ಕಿತು ಅಂತ ಹೇಳಿದ್ರು. ಮತ್ತೇನಾದರೂ ಕೇಳಲಿಕ್ಕುಂಟ? ಭೂಯಕ್ಕಿಂ ಶ್ರೋತುಮಿಚ್ಛಸಿ, ಇನ್ನೇನಾದರೂ ಕೇಳಲಿಕ್ಕಿದೆಯಾ ಅಂತ ಕೇಳಿದ್ರು ಅವರು. ಹೀಗೆ ಇತಿ ಶ್ರೀಮದ್ಭಾಗವತೆ ದ್ವಾದಶ ಸ್ಕಂಧೆ ಚತುರ್ಥೋಧ್ಯಾಯ. ಹೀಗೆ 4ನೆಯ ಅಧ್ಯಾಯ ಮುಗಿತು. ಸೂತ ಉವಾಚ ಏತನ್ನಿತಮ್ಯ ಮುನಿನಾಭಿಹಿತಂ ಪರೀಕ್ಷಿತ್ ವ್ಯಾಸಾತ್ಮಜೇನ ನಿಖಿಲಾತ್ಮದೃಶಾತಮೇನ ತತ್ಪಾದಮೂಲಮುಪಸೃತ್ಯ ನತೇನ ಮೂರ್ಧ್ನ ಬದ್ಧಾಂಜಲಿಸ್ತಮಿದಮಾಹತ ವಿಷ್ಣುರಾತಃ. ಈ ರೀತಿಯಾಗಿ ಮುನಿಗಳು ಹೇಳಿದ್ದನ್ನು ಪರೀಕ್ಷಿತ್ ರಾಜ ಕೇಳಿ ವೇದವ್ಯಾಸರ ಮಗ ಶುಕಾಚಾರ್ಯರಿಂದ ಪುರಾಣವನ್ನು ತಿಳಿದು ತತ್ಪಾದ ಮೂಲಮುಪಸೃತ್ಯ ನತೇನ ಮೂರ್ಧನ, ಶುಕಾಚಾರ್ಯರ ಕಾಲಿನಲ್ಲಿ ತಲೆ ಇಟ್ಟು ಹೀಗೆ ಹೇಳಿದ ಅಂತೆ. ವಿಷ್ಣುರಾತಃ, ದೇವರ ಕೊಡುಗೆ ಅವನು, ವಿಷ್ಣುರಾತ. ಅವನಿಲ್ಲದೆ ಹೋಗಿದ್ದಿದ್ರೆ ಭಾಗವತ ನಮಗೆ ಸಿಗ್ತಾ ಇರಲಿಲ್ಲ. ಪರೀಕ್ಷಿದುವಾಚ ಸಿದ್ಧೋಸ್ಮಿ ಅನುಗೃಹೀತೋಸ್ಮಿ ಭವತಾ ಕರುಣಾತ್ಮನ ಶ್ರಾವಿತೋ ಯಚ್ಚ ಮೇ ಸಾಕ್ಷಾತ್ ಅನಾದಿನಿಧನೋ ಹರಿ. ಭಾವುಕನಾಗಿ ಪರೀಕ್ಷಿತ್ ರಾಜ ಹೇಳಿದ, ನಿಮ್ಮಿಂದ ನಾನು ಸಿದ್ಧಿಯನ್ನು ಪಡೆದೆ, ನೀವು ಕರುಣೆಯಿಂದ ನನ್ನಲ್ಲಿ ಅನುಗ್ರಹ ಮಾಡಿದಿರಿ. ಯಾಕೆಂದರೆ ದೇವರ ಬಗ್ಗೆ ಹೇಳಿದಿರಲ್ವಾ. ನಾತ್ಯದ್ಭುತಮಿದಂ ಮನ್ಯೆ ಮಹತಾಂ ಅಚ್ಯುತಾತ್ಮನಾಂ ದೀನೇಶು ತಾಪತಪ್ತೇಷು ಭೂತೇಷು ಯದನುಗ್ರಹ. ದೇವರ ಭಕ್ತರಾದ ನಿಮಗೆ ಇದೇನೂ ಅಚ್ಚರಿಯಲ್ಲ. ಯಾಕೆಂದರೆ ಯಾರು ದೀನರಾಗಿರ್ತಾರೆ ಅವರಲ್ಲಿ ಅನುಗ್ರಹ ಮಾಡೋದೇ ಅವರ ಸ್ವಭಾವ. ಪುರಾಣ ಸಂಹಿತಾಮೇತಾಂ ಅಶ್ರೌಷಂ ಭವತೋ ಹ್ಯಹಂ ಯಸ್ಯಾಂ ಖಲುತ್ತಮ ಶ್ಲೋಕೋ ಭಗವಾನ್ ಅನುವರ್ಣ್ಯತೆ. ಈ ಪುರಾಣ ಸಂಹಿತೆಯನ್ನು ನಿಮ್ಮಿಂದ ನಾನು ಕೇಳಿದೆ. ದೇವರ ಬಗೆಗೆ ಒಂದು ಸ್ವಲ್ಪ ಕಿವಿಗೆ ಬಿದ್ದ ಹಾಗಾಯಿತು. ಭಗವನ್ನ ತಕ್ಷಕಾದಿಭ್ಯೋ ಮೃತ್ಯುಭ್ಯೋ ನ ಬಿಭೇಮ್ಯಹಂ ಪ್ರವಿಷ್ಟೋ ಬ್ರಹ್ಮ ನಿರ್ಬಾಣಂ ಅಭಯಂ ದರ್ಶಿತಂ ತ್ವಯಾ. ತಕ್ಷಕಾದಿ ಸಾವಿಗೆ ನಿಮಿತ್ತ ಕಾರಣರಾದವರಿಂದ ನನಗೆ ಭಯ ಒಂದು ಚೂರೂ ಇಲ್ಲ. ಪ್ರವಿಷ್ಟೋ ಬ್ರಹ್ಮ ನಿರ್ಬಾಣಂ, ದೇವರಲ್ಲಿ ನನ್ನ ಮನಸ್ಸು ಹೊಕ್ಕಾಗಿದೆ.
ಅನುಜಾನೀಹಿ ಮಾಂ ಬ್ರಹ್ಮನ್ ವಾಚಂ ಯಚ್ಛಾಮ್ಯಧೋಕ್ಷಜೆ ಮುಕ್ತಕಾಮಾಚಯಂ ಚೇತಃ ಪ್ರವೇಕ್ಷೆ ವಿಸೃಜಾಮ್ಯಸೂನ್. ಸ್ವಾಮಿ, ದೇಹತ್ಯಾಗ ಮಾಡಲಿಕ್ಕೆ ಅನುಮತಿಯನ್ನು ಕೊಡಬೇಕು. ಅನುಜಾನೀಹಿ ಮಾಂ ಬ್ರಹ್ಮನ್ ವಾಚಂ ಯಚ್ಛಾಮ್ಯಧೋಕ್ಷಜೆ, ಇನ್ನು ಬೇರೆ ಮಾತು ಆಡುವುದಿಲ್ಲ. ದೇವರಲ್ಲಿ ಈ ದೇಹವನ್ನು ಅರ್ಪಿಸ್ತೇನೆ. ದೇಹವನ್ನು ತೊರೆದು ವಿಸೃಜಾಮಿ ಅಸೂನ್, ಹೊರಡುತ್ತೇನೆ. ಅಜ್ಞಾನಂಚ ನಿರಸ್ತಮ್ಮೆ ಜ್ಞಾನ ವಿಜ್ಞಾನ ನಿಷ್ಠಯ ಭವತಾ ದರ್ಶಿತಂ ಕ್ಷೇಮಂ ಪರಂ ಭಗವತ ಪದಂ. ಜ್ಞಾನ ವಿಜ್ಞಾನ ನಿಷ್ಠೆಯಿಂದ ನಾನು ಅಜ್ಞಾನವನ್ನು ಕಳೆದುಕೊಳ್ಳುವವನಿದ್ದೇನೆ. ನೀವು ದೇವರ ಸ್ಥಾನವನ್ನು, ಸ್ವರೂಪವನ್ನು ನೀವು ಹೇಳಿದ್ದೀರಿ. ಸೂತ ಉವಾಚ ಇತ್ಯುಕ್ತಸ್ತಮನುಜ್ಞಾಯ ಭಗವಾನ್ ಬಾದರಾಯಣಿ ಜಗಾಮ ಭಿಕ್ಷುಭಿಸ್ಸಾರ್ಧಂ ನರದೇವೇನ ಪೂಜಿತಃ. ಹೀಗೆ ಪರೀಕ್ಷಿತ್ ರಾಜ ಅನುಮತಿಯನ್ನು ಕೇಳಿದಾಗ, ಹಾಗೆ ಆಗಲಿ, ಸಂತೋಷವಾಗಿ ದೇಹವನ್ನು ಬಿಡು ಅಂತ ಆಶೀರ್ವಾದ ಮಾಡಿ ಅನುಮತಿ ಕೊಟ್ಟು ಶುಕಾಚಾರ್ಯರು ಹೊರಟು ಹೋದರು. ಎಲ್ಲ ಋಷಿಗಳು ಹೊರಟು ಹೋದರು. ಪರೀಕ್ಷಿದಪಿ ರಾಜರ್ಷಿ ಆತ್ಮನಿ ಆತ್ಮಾನಮಾತ್ಮನ ಸಮಾಧಾಯ ಪರಂ ದಧ್ಯೌ ಅಸ್ಪಂದಾಸುರು ಯಥಾತರು. ಪರೀಕ್ಷಿತ್ ರಾಜ ಆತ್ಮನಿ ಆತ್ಮಾನಮಾಧಾಯ, ನನ್ನ ಒಳಗಡೆ ಅಂತರ್ಯಾಮಿಯಾಗಿ ದೇವರಿದ್ದಾನೆ, ನಾನು ಆ ದೇವರ ಹತ್ತಿರದಲ್ಲಿ ಇದ್ದು ಆನಂದಪೂರ್ಣನಾಗಿ ಈ ದೇಹವನ್ನು ಬಿಡ್ತೇನೆ ಅಂತ ಚಿಂತನೆ ಮಾಡಿ ಹೇಗೆ ತೋರಿದ ಅಂತಂದರೆ, ಅಸ್ಪಂದಾಸುರು ಯಥಾತರುಹು, ಅಲುಗದ ಮರದಂತೆ ಕಂಡ. ಅಸ್ಪಂದಾಸುಹು ಯಥಾತರುಹು, ಮೋಟು ಮರದ ರೀತಿಯಲ್ಲಿ ತಟಸ್ಥನಾಗಿ ಬಿಟ್ಟ. ಪ್ರಾಕ್ಕೂಲೆ ಬರಹಿಷ್ಯಾಸೀನಃ ಗಂಗಾಕೂಲವುದಂಗ್ಮುಖಃ ಬ್ರಹ್ಮಭೂತೋ ಮಹಾಯೋಗಿ ನಿಸ್ಸಂಗಃ ಛಿನ್ನ ಸಂಶಯಃ. ಗಂಗಾ ನದಿಯ ಪೂರ್ವ ದಿಕ್ಕಿನಲ್ಲಿರುವ ತೀರದಲ್ಲಿ ದರ್ಭೆಯನ್ನು ಹಾಸಿ ಕುಳಿತುಕೊಂಡು ಉತ್ತರಕ್ಕೆ ಮುಖ ಮಾಡಿಕೊಂಡು ಬ್ರಹ್ಮಭೂತೋ ಮಹಾಯೋಗಿ, ದೇವರನ್ನು ಚಿಂತನೆ ಮಾಡ್ತಾ ಎಲ್ಲದರಿಂದ ಸಂಘವನ್ನು ತೊರೆದ. ತಕ್ಷಕ ಪ್ರಹಿತೋ ವಿಪ್ರಾಹ ಕ್ರುದ್ಧೇನ ದ್ವಿಜಸೂನುನ ಹಂತು ಕಾಮೋ ನೃಪಂ ಗಚ್ಚನ್ ದದರ್ಶ ಪಥಿ ಕಾಶ್ಯಪಂ. ಇತ್ತ ತಕ್ಷಕ ನನ್ನ ಕರ್ತವ್ಯವನ್ನು ಮಾಡಬೇಕು ಅಂತ ಹೇಳಿ ವೇಗವಾಗಿ ಕಚ್ಚಲಿಕ್ಕೆ ಅಂತ ಬರ್ತಾ ಇದ್ದ. ಅಲ್ಲಿ ಒಬ್ಬ ಕಾಶ್ಯಪ ಋಷಿಯನ್ನು ನೋಡಿದ. ತಂ ತರ್ಪಯಿತ್ವಾ ದ್ರವಿಣೈ ನಿವರ್ತ್ಯ ವಿಷಹಾರಿಣಂ ದ್ವಿಜರೂಪ ಪ್ರತಿಚ್ಛನ್ನ ಕಾಮರೂಪ್ಯದಶ ನೃಪಂ. ಆ ಬ್ರಾಹ್ಮಣ ಗರುಡ ಮಂತ್ರದ ಸಿದ್ಧಿ ಇರುವವ. ಇದೇ ಕಾಶ್ಯಪನನ್ನು ಗರುಡ ಮಂತ್ರದ ಋಷಿ ಅಂತ ಹೇಳಿ ಮಧ್ವಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ. ಕಾಶ್ಯಪೋಸ್ಯ ಮುನಿರ್ಧ್ಯೇಯ ಸುಧಾಪೂರ್ಣಂ ಹಿರಣ್ಮಯಂ ದಧಾನ ಕುಂಭಮಭಯಂ ಪೀತಶುಕ್ಲಾರುಣೋ ಹರಿಹಿ ಅಂತ. ಆ ಕಾಶ್ಯಪನೇ ಇವನಿರಬೇಕು ಪ್ರಾಯ. ಅವನಿಗೆ ಗರುಡ ಮಂತ್ರದ ಸಿದ್ಧಿ ಇತ್ತು. ಅವನು ಎಂತಹ ವಿಷವನ್ನು ಪರಿಹರಿಸಬಲ್ಲವನಾಗಿದ್ದ. ಅವನನ್ನು ತಡೆದ ತಕ್ಷಕ. ತಡೆದಾಗ ಎಲ್ಲರಿಗೂ ಏನು ತೋರೋದು ಅಂತಂದರೆ, ತಕ್ಷಕ ಕೇಳಿದ, ಯಾಕೆ ಹೋಗ್ತಾ ಇದೆಯಪ್ಪ ಅಲ್ಲಿ ಅಂತ. ಅದಕ್ಕೆ ಕಾಶ್ಯಪ ಹೇಳಿದ, ದುಡ್ಡು ಬೇಕು ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಇಲ್ಲ, ಆ ದುಡ್ಡನ್ನು ನಾನೇ ಕೊಡ್ತೀನಿ ಅಂತಂದಾಗ ಕಾಶ್ಯಪ ಬ್ರಾಹ್ಮಣ ವಾಪಸ್ಸು ಹೋದ ಅಂತಲೇ ಎಲ್ಲ ಕಡೆ ಇರತಕ್ಕಂಥದ್ದು. ಆದರೆ ಮಹಾಭಾರತವನ್ನು ಕಣ್ಬಿಟ್ಟು ನೋಡಿದ್ರೆ ಗೊತ್ತಾಗ್ತದೆ. ತಕ್ಷಕ ಹೇಳಿದ ಮೇಲೆ ಅವನು ಕಾಶ್ಯಪ ಬ್ರಾಹ್ಮಣ ಯೋಚನೆ ಮಾಡಿ ಧ್ಯಾನ ಮಾಡಿದ ಅಂತೆ. ಧ್ಯಾನದಲ್ಲಿ ಅವನಿಗೆ ಗೊತ್ತಾಯಿತು, ಇಲ್ಲ, ದೇವರ ಸಂಕಲ್ಪ ಹೀಗಿದೆ ಅಂತ ಹೇಳಿದ್ದಕ್ಕೆ ಮರಳಿ ಹೋಗಿದ್ದು ಅಂತ ಅಲ್ಲಿ ಇದೆ. ಅದೇನಾಗೋಯಿತು, ಜನರ ಕಣ್ಣಿನಲ್ಲಿ ತಕ್ಷಕ ಲೋಭವನ್ನು ತೋರಿಸಿದ, ದುಡ್ಡಿನ ಲೋಭವನ್ನು. ಆ ದುಡ್ಡಿನ ಲೋಭಕ್ಕೆ ಆ ಬ್ರಾಹ್ಮಣ ಬಿದ್ದು ಹೋದ. ಅಷ್ಟು ತಪಸ್ಸಿರುವವನಿಗೆ ದುಡ್ಡು ಸಂಪಾದನೆ ಮಾಡಲಿಕ್ಕಾಗಲ್ವೇ? ಅದು ಮಹಾಭಾರತದಲ್ಲಿ ಸ್ಪಷ್ಟ ಇದೆ. ಹಾಗಾದ್ರೆ ಇಲ್ಲೇನು ಹೇಳಿದ್ದು, ಅದು ಜನರ ಕಲ್ಪನೆ, ಜನರ ಒಂದು ತಂತರ್ಪಯಿತ್ವಾ ದ್ರವಿಣೈ, ಅವನನ್ನು ದುಡ್ಡಿನಿಂದ ಸಂತಸಗೊಳಿಸಿ ನಿವರ್ತ್ಯ ವಾಪಸ್ಸು ಕಳುಹಿಸಿ ದ್ವಿಜರೂಪ ಪ್ರತಿಚ್ಛನ್ನ, ಬ್ರಾಹ್ಮಣನ ವೇಷವನ್ನು ತೊಟ್ಟು ಹೊರಟ.
ಬ್ರಹ್ಮಭೂತಶ್ಚರಾಚರಚೇ ದೇಹೋ ಹಿ ಗರಳಾಗ್ನಿನ ಬಭೂವ ಭಸ್ಮಸಾತ್ ಸದ್ಯ ಪಶ್ಯತಾಂ ಸರ್ವದೇಹಿನಾಂ. ಅವನು ಹೋಗಿ ಆಗಿತ್ತು, ಇನ್ನೇನು ಹೋಗ್ತಾ ಇರಬೇಕಾದ್ರೆ ಅವನು ಕಚ್ಚಿದ್ದಾನೆ, ಇಡೀ ಭಸ್ಮ ಆಗಿ ಹೋಯಿತು, ಏನೂ ಉಳಿಲಿಲ್ಲ. ಹಾಹಾಕಾರೋ ಮಹಾನಾಸೀತ್ ಭುವಿಖೇ ದಿಕ್ಷು ಸರ್ವತಃ ವಿಸ್ಮಿತ ಅಭವನ್ ಸರ್ವೇ ದೇವಾಸುರನರಾದಯ. ಅದನ್ನು ನೋಡಿ ಎಲ್ಲರಿಗೂ ದಿಗ್ಭ್ರಮೆ ಆಯಿತು. ತಮ್ಮ ಸ್ವಾಮಿಯನ್ನು ಕಳೆದುಕೊಂಡೆವು ಅಂತ ಹೇಳಿ ಆ ದೇಶದ ಪ್ರಜೆಗಳೆಲ್ಲ ಹೋ ಅಂತ ಹತ್ತರು. ದೇವತೆಗಳು, ಅಸುರರು, ನರರೆಲ್ಲ ಅಚ್ಚರಿಗೊಳಗಾದರು. ದೇವದುಂದು ಭಯೋ ನೇದುಹು ಗಂಧರ್ವಾಪ್ಸರಸೋ ಜಗುಹು ಪೌರುಷು ಪುಷ್ಪವರಚಾಣಿ ವಿಬುಧ ಸಾಧುವಾದಿನಃ. ದೇವತೆಗಳ ದುಂದುಬಿಗಳು ಮೊಳಗಿದವು, ಗಂಧರ್ವರು ಮತ್ತು ನೀರ್ಮಯ್ಯ ಚಲುವೆಯರು ಹಾಡಿದರು, ಹೂಮಳೆಯಾಯಿತು. ದೇವತೆಗಳೆಲ್ಲ ಸಾಧು ಸಾಧು ಅಂತಂದರು. ಜನಮೇಜಯಸ್ವಪಿತರಂ ಶ್ರುತ್ವಾ ತಕ್ಷಕ ಭಕ್ಷಿತಂ ತದಾ ಜುಹಾವತಂ ಕ್ರುದ್ಧಃ ಸರ್ಪಾನ್ ಸತ್ರೇ ಮಹಾವಿಚಾನ್. ಜನಮೇಜಯ ನನ್ನ ಅಪ್ಪ ತಕ್ಷಕನಿಂದ ಸತ್ತಿದ್ದು ಅನ್ನೋದು ಕೇಳಿ ಮುನಿದು ಸರ್ಪಯಾಗವನ್ನು ಮಾಡಿದ. ಅಪಶ್ಯನಸ್ತಕ್ಷಕಂ ತತ್ರ ರಾಜ ಪಾರೀಕ್ಷಿತೋ ದ್ವಿಜಾನ್ ವಾಚ ತಕ್ಷಕ ಕಸ್ಮಾತ್ ನ ದಹ್ಯೇತಾವರಗಾಧಮಃ. ಸರ್ಪಸತ್ರದಲ್ಲಿ ಚೆನ್ನಾಗಿ ಅಗ್ನಿ ಸಮಿಂಧನ ಆದಾಗ ಎಲ್ಲ ಉರಗಗಳು ಬಂದವು, ಆದರೆ ಒಬ್ಬ ಮಾತ್ರ ಬರಲಿಲ್ಲ, ತಕ್ಷಕ. ಯಾರಿಗಾಗಿ ಯಾಗ ಮಾಡಿದ್ರೋ ಅವನೇ ಬರಲಿಲ್ಲ. ಕೇಳಿದ ಅಂತೆ, ಯಾಕೆ ಬರ್ತಾ ಇಲ್ಲ ಅವನು ಅಂತ. ಅದಕ್ಕೆ ಇಲ್ಲ, ಇಂದ್ರನನ್ನು ಶರಣು ಹೊಂದಿದ್ದಾನೆ. ತಂ ಗೋಪಾಯತಿ ರಾಜೇಂದ್ರ ಶಕ್ರ ಶರಣಮಾಗತಂ. ಶಕ್ರ ಇಂದ್ರ ಶರಣು ಬಂದ ತಕ್ಷಕನನ್ನು ರಕ್ಷಣೆ ಮಾಡಿದ್ದಾನೆ. ಅದಕ್ಕೆ ತೇನ ಸಂಸ್ತಂಭಿತ ಸರ್ಪ ಪಾರೀಕ್ಷಿತ ಇತಿ ಶ್ರುತ್ವಾ ಪ್ರಾಹರ್ತ್ವಿಜ ಉದಾರಧೀಹಿ ಸಹೇಂದ್ರಸ್ತಕ್ಷಕೋ ವಿಪ್ರಾಹ ನಾಗ್ನೋ ಕಿಮಿತಿ ಪಾಥ್ಯತೆ. ಹಾಗೆ ಕೇಳಿದಾಗ ಜನಮೇಜಯ ಹೇಳಿದ, ಅಲ್ಲ, ಇಂದ್ರನ ಸಮೇತ ತಕ್ಷಕನನ್ನು ಯಾಕೆ ಹೋಮ ಮಾಡಬಾರದು ಅಂತ. ತಚ್ಛ್ರುತ್ವಾ ಜುಹುರ್ವಿಪ್ರಾಹ ಸಹೇಂದ್ರಂ ತಕ್ಷಕಂ ಮಖೇ. ಅದನ್ನು ಕೇಳಿದೊಡನೆ ಆಹುತಿ ಕೊಟ್ಟದ್ದೇ ಸಹೇಂದ್ರಾಯ ತಕ್ಷಕಾಯ ಅಂತ. ಹಾಗೆ ಕೊಟ್ಟಾಗ ತಕ್ಷಕಾಶುಪತಸ್ವೇಹ ಸಹೇಂದ್ರೇಣ ಮರುತ್ವತ ಇತಿ ಬ್ರಹ್ಮೋದಿತಾಕ್ಷೇಪೈ ಸ್ಥಾನಾದಿಂದ್ರ ಪ್ರಚಾಲಿತ. ಈ ರೀತಿ ಹೇಳಿದ ಕೂಡಲೇ ತನ್ನ ಆಸನದಿಂದ ಜಾರಿ ಬಂದ ಅಂತೆ. ಬಭೂವ ಸಂಭ್ರಾಂತಮತಿ, ಕಾಣಿಸಿಕೊಂಡ, ವಿಮಾನದಲ್ಲಿ ಬಂದ ಅಂತಾರೆ. ವಿಮಾನದಲ್ಲೇನ್ರಿ ಬರೋದು? ಹಾಗೆ ಬಲಾತ್ಕಾರವಾಗಿ ಎಳ್ಕೊಂಡು ಬರಬೇಕಲ್ವಾ? ಒಬ್ಬನನ್ನು ಎಳ್ಕೊಂಡು ಬರಬೇಕು ಅಂದರೆ ಹಾಗೆ ವಿಮಾನದಲ್ಲಿ ಬಂದ ಅಂತ. ಅದಕ್ಕೆ ಆಚಾರ್ಯರು ಹೇಳಿದರು, ಇಲ್ಲಪ್ಪ, ತನ್ನ ವಂಶದ ಕುಡಿಯ, ಅವನು ವಂಶದ ಕುಡಿತಾನೆ. ಅಭಿಮನ್ಯು, ಇಂದ್ರನ ಮಗ ಅಭಿಮನ್ಯು ಅಂದರೆ ಅರ್ಜುನನ ಮಗ ಅಭಿಮನ್ಯು, ಅಭಿಮನ್ಯುವಿನ ಮಗ ಪರೀಕ್ಷಿತ, ಪರೀಕ್ಷಿತನ ಮಗ ಜನಮೇಜಯ, ತನ್ನ ಕೋಲು ಮೊಮ್ಮಗ, ಅವನ ಕೀರ್ತಿಗಾಗಿ ಬಂದದ್ದು. ಆದ್ದರಿಂದ ಅವನಿಗೇನಾಗ್ತಾ ಇಲ್ಲ, ಅವನು ಬರದೇನೂ ಇರಬಹುದಿತ್ತು ಅಂತ ಅದನ್ನು ಹೇಳ್ತಾರೆ. ತಂಪತಂತಂ ವಿಮಾನೇನ ತತಕ್ಷಕಮಹಂಬರಾತ್ ವಿಲೋಕ್ಯಾಂಗಿರಸ ಪ್ರಾಹ ರಾಜಾನಂ ತಂ ಬೃಹಸ್ಪತಿ. ಹಾಗೆ ಬಂದಾಗ ಒಬ್ಬ ಬ್ರಾಹ್ಮಣ ಶ್ರೇಷ್ಠ ಬಂದು ಹೇಳಿದ, ನೈಷತ್ವಯ ಮನುಷ್ಯೇಂದ್ರ ವಧಮರಹತಿ ಸರ್ಪರಾಟ್. ನೀನು ಮನುಷ್ಯ ಯಾವತ್ತೂ ಕೂಡ ವಿಯೋನಿಗಳನ್ನು ಕೊಲ್ಲಿಕ್ಕಿಲ್ಲ, ಅದು ಶಾಸ್ತ್ರದ ನಿಯಮ. ಗಂಧರ್ವರನ್ನು ಅಪ್ಸರೆಯರನ್ನು ಯಾವತ್ತೂ ಕೊಲ್ಲಲಿಕ್ಕಿಲ್ಲ, ಅದು ನಿಯಮ ಯಾವತ್ತಿನಿಂದಲೂ ಇದೆ. ಆ ದೇವರೇನು ಮಾಡಿದ ನಿಯಮಗಳನ್ನು ಕೆಲವನ್ನ ಮೀರಿದ. ಮನುಷ್ಯನಾಗಿ ಬಂದು ವಿಯೋನಿಗಳಾಗಿರುವ ರಕ್ಕಸರನ್ನು ಕೊಂದ, ಮನುಷ್ಯನಾಗಿ ಬಂದು ವಿಯೋನಿಯಾಗಿರುವಂತಹ ಶೈಲೂಷರೆಂಬ ಗಂಧರ್ವರನ್ನು ಭರತನ ಮೂಲಕ ಕೊಲ್ಲಿಸಿದ. ಮತ್ತು ಅವರೆಲ್ಲ ಸ್ವರೂಪತಃ ದೇವತೆಗಳೇ. ಯಾರು ಸ್ವರೂಪತಃ ಮನುಷ್ಯರೋ ಅವರಿಗೆ ಈ ನಿಯಮ ಅನ್ವಯ. ಜೀವಿತಂ ಮರಣಂ ಜಂತೋ ಗತಿ ಸ್ವೇನೈವ ಕರ್ಮಣ.
ರಾಜನಸ್ತೇನ ವಿನಾ ನಾನ್ಯಃ ಪ್ರದಾತ ಸುಖ ದುಃಖಯೋ. ಒಂದೊಮ್ಮೆ ಬದುಕಬೇಕು ಅಂತ ಇದ್ದಿದ್ದರೆ ನಿನ್ನ ಅಪ್ಪನಿಗೇನೆ ಅದು ಸಾಧ್ಯ ಇತ್ತು. ಯಾಕೆ ಅಂತಂದರೆ ಪರಮಾತ್ಮನ ವಿಶೇಷ ಅನುಗ್ರಹವನ್ನು ಪಡೆದವ. ಅವನೇ ಪ್ರಕೃತಿಯ ನಿಯಮವನ್ನು ಬದಲಾಯಿಸಲಿಕ್ಕೆ ಹೋಗಲಿಲ್ಲ, ಇನ್ನು ನೀನು ಹೋಗಬೇಕಾ? ಅಮೃತವನ್ನು ಕುಡಿದವರು ದೀರ್ಘಕಾಲ ಬದುಕಬೇಕು, ಮಹಾಪ್ರಳಯದ ತನಕ ಅಂತ ದೇವರ ಬಯಕೆ, ಅದನ್ನು ನೀನು ಅನುಮೋದಿಸಬೇಕು. ಸರ್ಪಚೋರ ಹಿವಹ್ನೆಂಬು ಕ್ಷುತ್ರುಡ್ವ್ಯಾಧ್ಯಾದಿಭಿರ್ನೃಪ ಪಂಚತ್ವ ಮೃಚ್ಛತೆ ಜಂತು ಭುಂಕ್ತ ಆರಬ್ಧ ಕರ್ಮಚ. ಸರ್ಪ, ಕಳ್ಳ, ಶತ್ರು, ಬೆಂಕಿ, ನೀರು, ಹಸಿವೆ, ನೀರಡಿಕೆ, ರೋಗ ಇವುಗಳಿಂದ ಸಾಯಬೇಕು ಅಂತ ಹೇಳಿ ದೇವರು ಒಂದು ನಿಮಿತ್ತವಾಗಿ ಮಾಡಿಕೊಳ್ಳೋದೇ ವಿನಃ ಅಂತಿಮವಾಗಿ ಸಾಯೋದು ದೇವರಿಂದಲೇ. ತಸ್ಮಾತ್ ಸತ್ರಮಿದಂ ರಾಜನ್ ಸಂಸ್ಥೀಯೇತಾಭಿಚಾರಿಕಂ ಸರ್ಪ ಅನಾಗತೋ ದಗ್ಧಾ ಜನೈರ್ದಿಷ್ಟಂ ಹಿ ಭುಜ್ಯತೆ. ಅದರಿಂದ ಈ ಸತ್ರವನ್ನು ಇಲ್ಲಿಯೇ ನಿಲ್ಲಿಸಬೇಕು. ಆಭಿಚಾರಿಕವಾದ ಸತ್ರವನ್ನು ಮಾಡಬಾರದು. ಎಷ್ಟೋ ಅಪರಾಧವೇ ಮಾಡದ ಸರ್ಪಗಳೆಲ್ಲ ಸತ್ತಿವೆ, ನೀನು ನಿಲ್ಲಿಸಬೇಕು ಅಂತಂದಾಗ ಇತ್ಯುಕ್ತ ಸತತೇತ್ಯಾಹ ಮಹರ್ಷೇರ್ಮಾನಯನ್ವಚಃ ಸರ್ಪಸತ್ರಾದು ಪರತಃ ಪೂಜಯಾಮಾಸ ವಾಕ್ಪತಿಂ. ಈ ರೀತಿ ಹೇಳಿದಾಗ ಆ ಮಹರ್ಷಿಯ ಮಾತಿಗೆ ಬೆಲೆ ಕೊಟ್ಟು ಸರ್ಪಸತ್ರದಿಂದ ಹಿಂದೆ ಸರಿದ. ವಾಕ್ಪತಿಂ, ಮಾತಿಗೆ ಒಡೆಯನಾದ ಅವನನ್ನು ಗೌರವಿಸಿದ. ಯಾರಿದು ವಾಕ್ಪತಿ? ಬೃಹಸ್ಪತಿ, ಅಂದರೆ ಆಸ್ತಿಕನನ್ನೇ ಕುರಿತು ಹೇಳಿದ್ದು. ಮಹಾಭಾರತದಲ್ಲಿ ಆಸ್ತಿಕ ಅಂತ ಉಂಟು, ಇಲ್ಲಿ ವಾಕ್ಪತಿ ಬೃಹಸ್ಪತಿ ಅಂತ ಇದೆ. ಪುರಾಣವನ್ನು ಇತಿಹಾಸಕ್ಕೆ ಅನುಗುಣವಾಗಿ ನೋಡಿಕೊಳ್ಬೇಕು. ಇದು ಇಲ್ಲಿರುವಂತಹ ಕಥೆ. ಇನ್ನು 28 ಶ್ಲೋಕ ಆಗಿದೆ. 29 ಶ್ಲೋಕದಿಂದ ನಾವು ನಾಳೆ ನೋಡಲಿದ್ದೇವೆ. 5ನೇ ಅಧ್ಯಾಯ ಮುಗಿಲಿಕ್ಕೆ ಇನ್ನೊಂದು ಸ್ವಲ್ಪ ಇದೆ, ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಲ್ಲ ಚಿಂತನೆಯನ್ನು ಶ್ರವಣ ಯಜ್ಞವನ್ನು ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಪಿತಾಮಹ.